Hi my dear students, welcome back to my channel. So welcome back to SSLC 2024 Final Examination Revision Video Series. Dear students, ಇವತ್ತಿನ ಬೆಳಗಿನ live session actually ನಾನು due to health issues end ಮಾಡಿದ್ದೆ. So I'm continuing the class in the evening. So today is, I think we are entering to 17th day. ಸೊ ಆಲ್ಮೋಸ್ಟ್ 16 ಡೇಸಿಂದ ನಾವು ಏನೆಲ್ಲ ಫೋಕಸ್ ಮಾಡಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಕಲ್ತ್ಕೊಳ್ತಾ ಇದ್ದೀವಿ ಅದನ್ನೆಲ್ಲ ಜಸ್ಟ್ ರಿವೈಸ್ ಮಾಡ್ತಾ ಹೋಗಿ, ಬಿಕಾಸ್ ಮ್ಯಾಕ್ಸಿಮಮ್ ರಿವಿಷನ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಓಕೆ, ಸೊ ಸೇಯಿಂಗ್ ಸೋ ಮಚ್, ಐ ವೆಲ್ಕಮ್ ಈಚ್ ಅಂಡ್ ಎವ್ರಿ ಸ್ಟೂಡೆಂಟ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್. ಸೊ ಯಾರಿಗೆಲ್ಲ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ಚಾಟ್ ಮಾಡ್ತಾ ಇದ್ರೆ ಒನ್ ಆನ್ ದ ಅದರ್ ಅದು ಮೂವ್ ಆಗುತ್ತೆ, ಐ ಕಾಂಟ್ ಕಾನ್ಸಂಟ್ರೇಟ್. ಸೊ ಪ್ಲೀಸ್ ಪುಟ್ ಯೋರ್ ಡೌಟ್ಸ್ ಇನ್ ದ ಕಾಮೆಂಟ್ ಏರಿಯಾ. ಸೊ ಒನ್ಸ್ ದ ವಿಡಿಯೋ ಗೆಟ್ ಎಂಡ್, ನಿಮ್ಮ ಒಂದು ಕಾಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಅಂದರೆ ಯಾವುದನ್ನ ಸಾಧ್ಯ ಆಗುತ್ತೆ ಲೈವಲ್ಲಿ ಹೇಳ್ಕೊಡೋಕ್ಕೆ ನಿಮ್ಮ ಡೌಟ್ಸನ್ನ ಅಲ್ಲೇ ಕ್ಲಾರಿಫೈ ಮಾಡ್ತೀನಿ. ಸಪೋಸ್ ಇಫ್ ಐ ಮಿಸ್ ಎನಿಥಿಂಗ್, ಡೆಫಿನೆಟ್ಲಿ ಕಾಮೆಂಟ್ ಏರಿಯಾದಲ್ಲಿ ನಿಮ್ಮ ಒಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಫ್ ಯು ಫೈಂಡಿಂಗ್ ಎನಿ ಡಿಫಿಕಲ್ಟೀಸ್ ಇನ್ ಮ್ಯಾಥಮ್ಯಾಟಿಕ್ಸ್, ಡೂ ಫಾಲೋ DVS ಮ್ಯಾಥ್ ಚಾನಲ್. ಅಲ್ಲಿ ನಿಮಗೆ ಮ್ಯಾಮ್ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸನ್ನು ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಫಿಸಿಕ್ಸ್ ರಿಲೇಟೆಡ್ ಯಾವುದೇ ಒಂದು ಇಶ್ಯೂಸ್ ಇದ್ರೂ ಕೂಡ, ಅಥವಾ ಕೆಮಿಸ್ಟ್ರಿ, ಡಯಾಗ್ರಾಮ್ಸ್, ಬಯಾಲಜಿ, ಎಸ್ಪೆಷಲಿ ಹ್ಯೂಮನ್ ಹಾರ್ಟ್, ಹ್ಯೂಮನ್ ಬ್ರೈನ್, ಯಾವುದೇ ಒಂದು ಡೌಟ್ಸ್ ಇದ್ರೂ ಕೂಡ ನನ್ನ ಚಾನಲ್ನ ಪ್ಲೇಲಿಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ from checkerboard to any kind of problems that you have, so ನೀವು ಅಲ್ಲಿ solution ಅನ್ನ find out ಮಾಡ್ಕೊಳ್ಬಹುದು, right? So to begin today's class, I'll always start a class with quote. Today's quote is, if four things are followed, having a great aim, acquiring knowledge, hard work and perseverance, then anything can be achieved. Okay, remember, if you have a great aim in your life, and for that aim, if you keep acquiring knowledge, that means ನೀವು ಯಾವಾಗಲೂ ಕಲ್ತ್ಕೊಳ್ತಾ ಇರಬೇಕು. ಲರ್ನಿಂಗ್ ಇಸ್ ಅ ಪ್ರಾಸೆಸ್. Those who stop learning, definitely they don't get anything in the life. You have to keep learning and you have to put the hard work, best efforts in your life. Definitely you can achieve anything. Okay, so follow these four things. Okay, this will be applicable for any of the aspects in your life. So in this class I'm continuing with metals and non-metals. Metals and non-metals ಅಲ್ಲಿ ಬರುವಂತ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮಿಸ್ ಮಾಡದೆ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವುದೆಲ್ಲ ಓದ್ಕೊಳ್ಬೇಕು, ಆ್ಯಂಡ್ ಆಕ್ಟಿವಿಟಿ ಬೇಸ್ಡ್ ಕ್ವಶನ್ಸ್ ಬಂದರೆ ಏನೆಲ್ಲ ಆನ್ಸರ್ಸ್ ಮಾಡಬೇಕು. ಸೊ ಈ ಒಂದು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಗೈಡೆನ್ಸ್ ಕೊಡ್ತಾ ಹೋಗ್ತೀನಿ. ಸೊ ರೈಟ್, ಸೊ ಒನ್ಸ್ ಅಗೇನ್ ಐ ಆಮ್ ವೆಲ್ಕಮಿಂಗ್ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್, ರೈಟ್? ಸೊ ಈಗ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅಂತ ಹೇಳಿದಾಗ ಫಸ್ಟ್ಲಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್, ಪ್ಲೀಸ್ ಎಲ್ಲರೂ ಕೂಡ ಬುಕ್ಕನ್ನು ಓಪನ್ ಮಾಡಿಟ್ಕೊಳ್ಳಿ ಆ್ಯಂಡ್ ಕೀಪ್ ಪೆನ್ಸಿಲ್ ವಿತ್ ಯು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ, ರೈಟ್? ಸೊ ಫಸ್ಟ್ಲಿ ಯು ಶುಡ್ ನೋ ಆಲ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಮೆಟಲ್ಸ್ ಆಸ್ ವೆಲ್ ಆಸ್ ನಾನ್ ಮೆಟಲ್ಸ್. There are so many activities given based on the physical properties of the metals. Basically metals ಅಂದ್ರೆ ಏನು ಅಂತ ಗೊತ್ತಿರಬೇಕು ನಿಮಗೆ. So basically when I say metals, see, we always say most of the metals are hard. Okay, we always say the most of the metals are hard, correct? They are actually present in the solid form. Most of the metals are solid, except you can say mercury. As I go ahead in this, I'll be telling you what are the important things that you need to cover. Okay, so first activity ಏನು ಕೊಟ್ಟಿದ್ದಾರೆ ಅಂದರೆ, ಟೇಕ್ ಸ್ಯಾಂಪಲ್ ಆಫ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಮೆಗ್ನೀಷಿಯಂ, and you need to note the appearance of these samples. ಈ ಎಲ್ಲ ಸ್ಯಾಂಪಲ್ಸ್ದು ಅಪಿಯರೆನ್ಸನ್ನ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸಿ, ವೆನ್ ಯು ಲುಕ್ ಅಟ್ ದೀಸ್, okay, when you look at these elements, basically when you look at these metals like aluminum, magnesium, so how do they look? ಹೇಗೆ ಕಾಣುತ್ತೆ ನಿಮಗೆ? ಬೇಸಿಕಲಿ ಸಿ, these metals are actually solid. Okay, copper, aluminum, magnesium, they're all solid, but they have less shiny surface. That means they're not so shiny in nature. When you look aluminum or magnesium or copper, they are not so shiny. So ಈಗ ನೀವೇನು ಮಾಡ್ಬೋದು, when we clean the surface of either copper, aluminum or magnesium, when we rub these with the sandpaper, ಏನಾಗುತ್ತೆ? See, the copper or aluminum or magnesium, when you rub this with the sandpaper, you can see that there is some kind of shiny appearance. ವಾಪಸ್ ಬರುತ್ತೆ.
shiny appearance. Okay, because metals basically they react with the components present in the atmosphere, so they lose their shiny nature. Okay, so they basically react with the oxygen. Basically, see, copper react with oxygen, aluminium react with oxygen, even magnesium also reacts with oxygen. They lose their shiny appearance. When we rub these samples by using the rubbing paper, or we can say sandpaper, okay, when we clean this, you can see that their appearance will be really clean, or I can say they become more shiny than before. Okay, shiny appearance. What we can say that by looking at this property, I can say most of the metals are lustrous. So what is the meaning of lustrous? The meaning of lustrous is nothing but shining. Most of the metals are lustrous. Most of the metals are solid in nature. You should know this. Okay, thank you so much. Most of you are asking me like how are you, ma'am? I'm really feeling better compared to morning. As I continuously talk, morning I could not continue the session. So thank you for that concern that you have on me, my dear students. I hope you understood what we are focusing on in the first activity, right? So what are they telling here? See, remember, this is very important. Metals in their pure state. Remember, metals in their pure state, they have shining surface. So this property of the metal is called as metallic luster, or we can say lustrous. Metallic luster, or we can say simply lustrous. Clear aaytu alva? So this is one of the property. This is one of the property of the metal. Second activity nodi, take a small piece of iron, copper, aluminium and magnesium. Try to cut these metals with a sharp knife and note your observation anta ಹೇಳ್ತಾ ಇದ್ದಾರೆ. So you have iron, copper, aluminium, magnesium. Try to cut these metals. See, these metals will not be able to cut with the help of knife. It is not so easy to cut the metal with the help of knife. Okay, so we can say by looking at this property, it is not so easy. I can say most of the metals are hard. Most of the metals are hard. Okay, remember, but there is one exception in this case. If we hold a piece of sodium metal, you ನೋಡಬಹುದು, ನಾನು ಒಂದು ಆಕ್ಟಿವಿಟಿ ಕೂಡ ಇದಕ್ಕೆ ರಿಲೇಟೆಡ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. So if you hold a piece of metal, that is sodium metal, with a pair of tongs, okay, and if you try to cut with the help of knife, definitely it is possible to cut the metal knife. That is, it is possible to cut the metal sodium. It is possible to cut the metal sodium. So why? Because sodium is the soft metal. Sodium is the soft metal. Remember, sodium, and this sodium is always stored under the kerosene. It is highly reactive metal. So we will understand about that very clearly as I go ahead. Okay, exam easy ಆಗಿ ಇರುತ್ತೆ, ಬಟ್ ನೀವು ಎಲ್ಲ ಕಾನ್ಸೆಪ್ಟ್ಸ್ ಅನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಸಿ ಟೆಕ್ಸ್ಟ್ ಬುಕ್ ನಿಮಗೆ ಹೇಗೆ ಅಂದರೆ ದೇವರಿದ್ದಂಗೆ. ಸೊ ಯಾವ್ದ್ಯಾವ್ದು ಸ್ಕೋರಿಂಗ್ ಪ್ಯಾಕೇಜು ಎಲ್ಲ ಓದಿದ ಮೇಲೂ ನಿಮಗೆ ಡೌಟ್ ಇದೆ, ಮ್ಯಾಮ್ ಇನ್ನೂ ಏನು ಓದಬೇಕು ಅಂದರೆ ಡೆಫಿನೆಟ್ಲಿ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ಟು ರಿವೈಸ್. Okay, so that is why I'm doing this. If you revise textbook, definitely it will help you. Okay, so remember, so if we cut the sodium with the help of knife, sodium being soft metal, it can be easily cut with the help of knife. So hagagi we always says that most of the metals are hard. There is some exceptions, artha agtidya? Generally, or most of the metals are hard. Okay, but the hardness varies from metal to metal. So in case of sodium, we have seen that what is that? It is a soft metal. Next, nodi, activity 3.3 nalli what are they focusing? Take a piece of iron, zinc, lead and copper. Place any one of these on a block of iron and strike it 4 or 5 times with a hammer. Very simple. Iron na tagondu ಏನು ಮಾಡಿ ಒಂದು ಸುತ್ತಿಗೆ ತಗೊಂಡು ಕಂಟಿನ್ಯೂಸ್ ಆಗಿ ಹ್ಯಾಮರ್ ಮಾಡಿ ಏನಾಗುತ್ತೆ? This iron becomes flat ಆಗ್ಬಿಡುತ್ತೆ, ಹೌದಲ್ವಾ? ನೋಟ್ ದೀಸ್ ಚೇಂಜಸ್. ಏನಾಗಿದೆ? ವೆನ್ ಯು ಹ್ಯಾಮರ್ ಇಟ್ ಆನ್, ವೆನ್ ಯು ಸ್ಟ್ರೈಕ್ ಇಟ್ ಓವರ್ ದಿಸ್ ವಿತ್ ದ ಹ್ಯಾಮರ್, ವಾಟ್ ಹ್ಯಾಪನ್? ಇಟ್ ವಿಲ್ ಬಿಕಮ್ ಫ್ಲಾಟ್. ಸೊ ಮೆಟಲ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಥಿನ್ ಶೀಟ್ಸ್. You can make them into flat. So the converting metals into thin sheet, this property of metal, what do we call it as? Can you guys tell me? What is this property called as? Can you guys tell me what is this property called as? Very good. Yogavati is answering. What is this property called as? It is called as malleability. Dhanush, correct? Correct, Dhanush. Your answer is correct. Okay. So remember, this is called as malleability. What is it called as? This is called as malleability. Remember.
Okay, so most of the metals are malleable. Remember, the first property we understood, most of the metals are lustrous. Next we understood most of the metals are hard, and next most of the metals are malleable. Clear? And remember, this is very important. Note ಮಾಡ್ಕೊಳ್ಳಿ ನಾನು ಹೇಳೋದ್ನೆಲ್ಲ. Right? See, gold and silver. Remember, gold and silver. Okay, I repeat, gold and silver, okay, are the most malleable metals. Gold and silver are the most malleable metals. Remember, very important. ಇದು ತುಂಬಾನೇ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3.4 ಅಲ್ಲಿ ಲಿಸ್ಟ್ ದ ಮೆಟಲ್ಸ್ ಹೂಸ್ ವೈರ್ಸ್ ಯು ಹ್ಯಾವ್ ಸೀನ್ ಇನ್ ಡೈಲಿ ಲೈಫ್ ಅಂತ ಕೇಳ್ತಾ ಇದ್ದಾರೆ. ಸಿ ಬೇಸಿಕಲಿ ಏನಾಗುತ್ತೆ ಅಂದ್ರೆ, ಸಿ ಎಲೆಕ್ಟ್ರಿಕಲ್ ವೈರ್ಸ್ ಅಂದ್ರೆ ವಿ ಬೇಸಿಕಲಿ ಸಿ ದೀಸ್ ವೈರ್ಸ್ ಆರ್ ಮೇಡ್ ಅಪ್ ಆಫ್ ಕಾಪರ್. ಹೌದಲ್ವಾ? ಮೋಸ್ಟ್ ಆಫ್ ದ ಎಲೆಕ್ಟ್ರಿಕಲ್ ವೈರ್ಸ್ they're basically made up of copper. Apart from this, we can also see the wires which is made up of aluminum. Wires made up of aluminum we can see, and we can also see the wire made up of lead, and we can also see basically iron and copper. Okay, these are some I have written in a short form, that is in the symbol form. So lead, iron, aluminum, copper, these are some of the metals that we can see in our day-to-day life. Okay, among which we can see the copper, which is basically used in the electrical wires. Copper na ಏನು ಮಾಡ್ತಾರೆ, electrical wires ನಲ್ಲಿ ಯೂಸ್ ಮಾಡ್ತಾರೆ. Why? Because, can you tell me why copper is used in electrical wires? Why copper is used in electrical wires? Okay, regarding periodic classification you are asking. Okay children, I'll do it. But periodic classification already ನಾನು ರಿವೈಸ್ ಮಾಡಿದ್ದೀನಿ. Okay, good. Okay, Yogavati has again given the correct answer, and ID with VV Arts, you also have given the right answer, and Sri Hari, I think. Yes, it is a good conductor. Haudalva? So metals are good conductor. First of all, wire making property na ಏನಂತ ಕರಿತೀವಿ? See, the ability of the metals, underline ಮಾಡ್ಕೊಬಿಡಿ, the ability of the metals to draw into thin wires, this property of the metal is called as ductility. Example ಕೇಳ್ತಾರೆ, guitar strings are made up of metals. Why? There are two reasons. Can you tell me? Guitar strings are made up of wires. That means metals. Why? I did not get still answer. One answer, some of you are telling it is because of ductility. What else? Apart from ductility, what else? What is the other character that the metals are used? Very good. Somebody is telling, yes, Yogavati and Dhanush Patil, Bharati, Arun, Anusha, all of you are giving right answer. I think Gandhar, Usha and all. Yes, apart from this ductility, it also has the property called sonorosity. What is this? Sonorous. SONOROUS. Sonorous is nothing but sound making property. Exam alli give reason illi keltare nimge. Okay, see, metals are used in the temples. Okay, especially in the bells, and school bells are made up of metals. Why? Because these bells are made up of metals. Why? Because they have the property called sonorosity. Sonorosity andre enu? Sound producing property anta artha. Sound producing property of the metal is called as sonorosity. Clear ಆಯ್ತು ಅಲ್ವಾ? ಅಂಡ್ ನೆನ್ಪಿಟ್ಕೊಳ್ಳಿ, ಗೋಲ್ಡ್ ಈಸ್ ಮೋಸ್ಟ್ ಡಕ್ಟೈಲ್ ಮೆಟಲ್. ಇದನ್ನ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. Gold is most ductile metal. ಏನು ಅಂದ್ರೆ, you will be surprised to know this. ಏನಂದ್ರೆ, see, a wire of, I repeat once again, nodi, you will be surprised to know that a wire about 2 kilometer length can be drawn from 1 gram of gold. ಹೌದಲ್ವಾ? ಒಂದೇ 1 ಗ್ರಾಮ್, ಓಕೆ, 1 ಗ್ರಾಮ್ ಆಫ್ ಗೋಲ್ಡ್ ನ ಯೂಸ್ ಮಾಡಿಕೊಂಡು 2 ಕಿಲೋಮೀಟರ್ ಲೆಂತ್ ಆಫ್ ವೈರ್ ನ ಅವ್ರು ಮಾಡ್ತಾರೆ ಅಂದ್ರೆ, ಎಷ್ಟು ಥಿನ್ ವೈರ್ ನ ಅವ್ರು ಮಾಡಬಹುದು? They can make really a thin wire out of the gold. ಹೌದಲ್ವಾ? This is very important. So ಗೊತ್ತಿರಬೇಕು. And it is also because of their malleability and ductility, those metals can be given different shapes and according to our needs. See, gold and silver, they're actually highly malleable metal, highly ductile metal. That is why they're used in the ornaments. We can give any shape. Okay, any shape we can give. ಸೊ ಇದಿಷ್ಟು ಕೂಡ ಈ ಪಾರ್ಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಗಿವ್ ರೀಸನ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್, ಕ್ಯಾನ್ ಯು ನೇಮ್ ಸಮ್ ಮೆಟಲ್ಸ್ ದಟ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ದ ಕುಕಿಂಗ್ ವೆಸಲ್ಸ್ ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ಯು ಗೈಸ್ ಟೆಲ್ ಮಿ ಸಮ್ ಆಫ್ ದ ಮೆಟಲ್ಸ್ ವಿಚ್ ಆರ್ ಯೂಸ್ಡ್ ಇನ್ ದ ಕುಕಿಂಗ್ ವೆಸಲ್ಸ್?
some of the metals which are used in the cooking vessels? Okay. Some of you are telling aluminium, some of them are telling steel. Yes, of course. Correct. Do you know why the metals are used in the metals are used as cooking vessels? Very good. Most of you are answering, but why? Why metals are used as used in the cooking vessels? So they have high melting point. Very good. One of you have answered. And I think Sunanda Anand has answered, right? Correct, correct. Your answer is correct there. Very good. So metals are used as cooking vessels. The most important thing is they are the good conductors of heat. Remember, metals are the good conductors. Remember, metals are the good conductors of heat. As they are the good conductors of heat, metals are used to used in the cooking vessels, and they also have high melting point. If you keep heating the metals, they never melt so easily. Easy agadu melt agodilla. That is why they are used in the cooking vessels. Very good. So most of you have given the right answer. Exactly correct. ಹೌದಲ್ವಾ ರೈಟ್. ಡು ಯು ನೋ ವೈ ದೀಸ್ ಮೆಟಲ್ಸ್ ಆರ್ ಯೂಸ್ಡ್ ಇನ್ ಮೇಕಿಂಗ್ ವೆಸಲ್ಸ್? ವಿ ಹ್ಯಾವ್ ಆನ್ಸರ್ಡ್ ಫಾರ್ ದಿಸ್. ವೆರಿ ಗುಡ್. ಸೊ ಇದಕ್ಕೆಲ್ಲ ಆನ್ಸರ್ ಗೊತ್ತಿದೆ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿ ಯಾವುದೇ ಪ್ರಶ್ನೆ ಬಂದು ನೀವು ಎಕ್ಸಾಮಲ್ಲಿ ಆನ್ಸರ್ ಡೆಫಿನೆಟ್ಲಿ ಮಾಡ್ತೀರಂತ ಒಂದು ಕಾನ್ಫಿಡೆನ್ಸ್ ನನಗೆ ಬಂತು. Right. Activity 3.5 nodi. Take an aluminium or a copper wire. You can see this is an aluminium or a copper wire as shown in this figure. Okay. Fix a pin. Okay. Fix a pin. Remember, fix a pin to the free end of the wire by using the wax anta ಹೇಳ್ತಾರೆ. ಇಲ್ಲಿ wax ಅನ್ನು ಯೂಸ್ ಮಾಡಿಕೊಂಡು ಒಂದು ಪಿನ್ ಅನ್ನು ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. So now when you heat the metal at this region, what happened? You can see that after some time the wax will start to melt and pin will fall down. Yeah, okay, what is the reason? Tell me. Why the pin is falling down here? Okay, because they're the good conductors. Yes, metals are conducting the heat here. That is why. See, ಈ ಎಂಡ್ ಅಲ್ಲಿ ಮೆಟಲ್ ನ ಹೀಟ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿವರೆಗೂ ಮೆಟಲ್ ಏನಾಗುತ್ತೆ, ಹೀಟ್ ನ ಪಾಸ್ ಮಾಡುತ್ತೆ. As a result of it, what is happening here? The wax is getting melt. As the wax is getting melted, what happened? The pin is falling down. ಅರ್ಥ ಆಗ್ತಿದ್ಯಾ? Metals is transferring the heat from one end to another end. I hope you understood. Clear ಆಯ್ತಲ್ವಾ? Right. So ಈ ಒಂದು ಆಕ್ಟಿವಿಟಿ ಕೂಡ ಕ್ಲಿಯರ್ ಆಗಿದೆ. ಸಿ, remember what are they telling? By looking at this above activity, we can say that the metals are the good conductors of heat. What you can say? You can say that the metals are the good conductors of heat and they have high melting and high boiling point. Okay, they're the best conductors of heat. Remember, ಈಗ ಮಾರ್ಕ್ಸ್ ಮಾಡಿಸ್ತಾ ಇದೀನಲ್ಲ, ಇದನ್ನ ತಪ್ಪದೆ ಮಾರ್ಕ್ ಮಾಡ್ಕೊಳ್ಳಿ. The best conductors of heat are silver and copper. Name any two metals which are the best conductors of heat. Example ಕೇಳ್ತಾರೆ. Name any two metals which are the best conductors of heat. ಯಾವುದು? Silver and copper. Remember, silver and copper are the two metals which are the best conductors of heat. And name any two metals which are the poor conductors of heat. ಯಾವುದು? Lead and mercury. ನೆನ್ಪಿಟ್ಕೊಳ್ಳಿ. Lead and mercury. This is very important. I repeat once again. Lead and mercury. ಇಲ್ಲೇ ಮೆನ್ಷನ್ ಮಾಡಿದೆ ನೋಡ್ಬೋದು ನೀವು. Right? See, lead and mercury, they are the poor conductors of heat. That means they do not conduct the heat as the silver as well as the copper conducts anta artha. Okay na? Right. Best conductors of heat and the poor conductors of heat. Mark ಮಾಡ್ಕೊಬಿಡಿ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಮಿಸ್ ಮಾಡದೆ ಬರಿಬಹುದು. ಓಕೆ, ಮೂವಿಂಗ್ ಟು ನೆಕ್ಸ್ಟ್ ಆಕ್ಟಿವಿಟಿ 3.6 ಅಲ್ಲಿ ಏನು ಕೇಳ್ತಾ ಇದ್ದಾರೆ? ಸೆಟ್ ಅಪ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆಸ್ ಶೋನ್ ಇನ್ ದ ಫಿಗರ್ 3.2. ಪ್ಲೇಸ್ ಅ ಮೆಟಲ್ ಟು ಬಿ ಟೆಸ್ಟೆಡ್ ಇನ್ ದ ಸರ್ಕ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೀವು ಎರಡು ಮೆಟಲ್ ವೈರನ್ನ ನೀವು ಏನು ಮಾಡಿದ್ರೆ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿ ಈ ಸರ್ಕ್ಯೂಟ್ನ ಕಂಪ್ಲೀಟ್ ಮಾಡಿದಾಗ ಡೆಫಿನೆಟ್ಲಿ ಈ ಬಲ್ಬ್ ಗ್ಲೋ ಆಗುತ್ತೆ. ಹೌದಲ್ವಾ? ಬಲ್ಬ್ ಡೆಫಿನೆಟ್ಲಿ ಗ್ಲೋ ಆಗುತ್ತೆ. ಸೊ ಬಲ್ಬ್ ಡೆಫಿನೆಟ್ಲಿ ಗ್ಲೋ ಆಗ್ತಿದೆ ಅಂದರೆ ವಾಟ್ ಯು ಕ್ಯಾನ್ ಸೇ? ಯು ಕ್ಯಾನ್ ಸೇ ದಟ್ these metallic wires are conducting the electricity. That means they are passing the electricity. When they are passing the electricity, what we can say? We can say that they are the good conductors of electricity. Remember, ಅರ್ಥ ಆಗ್ತಿದ್ಯಾ? ಸಿ, ಏನ್ ಕೊಟ್ಟಿದ್ದಾರೆ ಅಂದ್ರೆ wires that carry current.
in your homes are having coating of polyvinyl chloride. That means you can see, ನೀವು ಮನೆಗಳಲ್ಲಿ ನೋಡಿದಿರಲ್ವಾ, ನೀವೇನು ವೈರ್ನ ಯೂಸ್ ಮಾಡ್ತೀರಾ ಅದೆಲ್ಲ ಏನಾಗಿದೆ, PVC ಇಂದ ಕೋಟ್ ಮಾಡಿರ್ತಾರೆ. ಬಿಕಾಸ್ PVC ಅಥವಾ ರಬ್ಬರ್ ಮೆಟೀರಿಯಲ್ ಇಂದ ಕೋಟ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಯು ಕಾಂಟ್ ಈವನ್ ಟಚ್ ದ ಎಲೆಕ್ಟ್ರಿಕಲ್ ವೈರ್ಸ್ ಬಿಕಾಸ್ ದೇ ವಿಲ್ ಬಿ ಪಾಸಿಂಗ್ ದ ಎಲೆಕ್ಟ್ರಿಸಿಟಿ. ನಿಮಗೆ ಶಾಕ್ ಆಗುತ್ತೆ. ಶಾಕ್ ಆಗೋದ್ರಿಂದ ಡೆಫಿನೆಟ್ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಎಕ್ಸಾಮ್ ನೋಡಿ ಈ ರೀತಿನೂ ಕೇಳ್ಬೋದು, ವೈ ದ ಎಲೆಕ್ಟ್ರಿಕಲ್ ವೈರ್ಸ್ ಆರ್ ಕೋಟೆಡ್ ವಿತ್ PVC or why electrical wires are coated with the rubber like material. Give reason ಅಂತ ಕೊಟ್ರೆ ಏನು ಹೇಳ್ತೀರಾ? What do you write? What do you write? Someone of you are asking, ma'am, what will we do in the gap days? Dhanush, I did not understand your question. I did not understood. Usha, your answer is correct, ma. Correct, ma. Yes, to prevent the shock. Dhanush also has given the right answer. Nalinakshi and I think Vaishnavi has also given the right answer. Right. So electrical wires are coated with either PVC or rubber like materials because to prevent the shock. Very easy. ಬರ್ಕೊಳ್ಳಿ, prevent the shock. ಇದೆಲ್ಲ ನೀವು ಅರ್ಥ ಮಾಡಿಕೊಂಡು ಬರಿಬೇಕು. ಇದೆಲ್ಲ very easiest question. Okay. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಸ್ಟ್ರೈಕ್ ಅ ಹಾರ್ಡ್ ಸರ್ಫೇಸ್? ಒಂದು ಮೆಟಲನ್ನು ಒಂದು ಹಾರ್ಡ್ ಸರ್ಫೇಸ್ಗೆ ಹೋಗಿ ನೀವು ಜೋರಾಗಿ ಸ್ಟ್ರೈಕ್ ಅಂದರೆ ಹೊಡೆಯೋದು ಮಾಡಿದ್ರೆ ಏನಾಗುತ್ತೆ? ಸೊ ಡು ದೇ ಪ್ರೊಡ್ಯೂಸ್ ಸೌಂಡ್ ಅಂತ ಕೇಳ್ತಾ ಇದ್ದಾರೆ. ಆಬ್ವಿಯಸ್ಲಿ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ, ಹೌದಲ್ವಾ? ಯಾವುದೇ ಒಂದು ಮೆಟಲನ್ನು, ಈಗ ನಿಮ್ಮ ಮನೆಯಲ್ಲಿ ಒಂದು ಗ್ಲಾಸ್ ಅಥವಾ ಒಂದು ಮೆಟಲ್ ಪ್ಲೇಟ್ ಯಾವುದೇ ಆಗಿರಲಿ, ನೀವು ಹೋಗಿ ನೆಲದಲ್ಲಿ ಜೋರಾಗಿ ಬಿಟ್ಟರೆ ಏನಾಗುತ್ತೆ? ಇಟ್ ಪ್ರೊಡ್ಯೂಸಸ್ ಅ ಹ್ಯೂಜ್ ಸೌಂಡ್. ಸೊ ಸೌಂಡ್ ಪ್ರೊಡ್ಯೂಸಿಂಗ್ ಪ್ರಾಪರ್ಟಿ ಆಫ್ ದ ಮೆಟಲ್ ವಿ ವಿಲ್ ಕಾಲ್ ಇಟ್ ಆಸ್ ಸೊನೋರಸಿಟಿ. ನೆನ್ಪಿಟ್ಕೊಳ್ಳಿ. ಅದಕ್ಕಾಗಿನೇ ನೋಡಿ ಕೊಟ್ಟಿದ್ದಾರೆ, ವೈ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್? ಬಿಕಾಸ್ ಮೆಟಲ್ಸ್ ಹ್ಯಾಸ್ ದ ಪ್ರಾಪರ್ಟಿ ಕಾಲ್ಡ್ ಸೊನೋರಸಿಟಿ. ರಿಮೆಂಬರ್, ಮೆಟಲ್ಗೆ ಯಾವ ರೀತಿ ಪ್ರಾಪರ್ಟಿ ಇದೆ? ಮೆಟಲ್ಸ್ ಹ್ಯಾಸ್ ದ ಪ್ರಾಪರ್ಟಿ ಕಾಲ್ಡ್ ಸೊನೋರಸಿಟಿ, ಹೆನ್ಸ್ ದ ಸ್ಕೂಲ್ ಬೆಲ್ಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ಓಕೆನಾ? ರೈಟ್. ನೋಡಿ, ಗಿವ್ ರೀಸನ್ಸ್ ಏನೇನೆಲ್ಲ ಬರುತ್ತೆ ಇಲ್ಲಿವರೆಗೂ ನಾನು ಹೇಳ್ಕೊಡ್ತಾ ಬಂದಿದ್ದೀನಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ನಾನ್ ಮೆಟಲ್ಸ್ ಬಗ್ಗೆ ಕೊಡೋದಾದ್ರೆ ಏನು ಹೇಳಿದ್ದಾರೆ ನೋಡಿ ಇಲ್ಲಿ. ಸಿ, ದೇರ್ ಆರ್ ಫ್ಯೂ ನಾನ್ ಮೆಟಲ್ಸ್ as compared to metals. Some of the examples you can take, say for example, carbon, sulfur, iodine, oxygen, hydrogen. These are some of the examples for non-metals, and non-metals are either solids or gases except bromine. Nodi, mark ಮಾಡ್ಕೊಂಬಿಡಿ, very important. See, name the liquid non-metal ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. Name the liquid non-metal. Which is the liquid non-metal? Bromine. Remember, which is the liquid non-metal? Bromine. See, most of the non-metals, remember, most of the non-metals are either solids or gases. The only liquid non-metal is bromine. ಬರ್ಕೋಬಿಡಿ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಪಕ್ಕದಲ್ಲಿ ಬರ್ಕೊಳ್ಳಿ. ಬರ್ಕೊಂಡ ತಕ್ಷಣ ಏನಾಗುತ್ತೆ, ನೋಡಿದಾಗ ನೀವು ಈಸಿಯಾಗಿ ಇದನ್ನ ಆನ್ಸರ್ ಮಾಡಬಹುದು. ಕ್ಲಿಯರ್ ಆಯ್ತಲ್ವಾ? ರೈಟ್. ಸೊ ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ಡು ನಾನ್ ಮೆಟಲ್ಸ್ ಆಲ್ಸೋ ಹ್ಯಾವ್ ಫಿಸಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಟು ದಟ್ ಆಫ್ ಮೆಟಲ್ಸ್? ಲೆಟ್ ಅಸ್ ಫೈಂಡ್ ಔಟ್. ನೋಡಿ, ಪ್ರತಿಯೊಂದು ಪಾಯಿಂಟನ್ನ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಕೇಳಿಸ್ಕೊಂಡ್ರೆ ಫುಲ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಈ ಲೆಸನಿಂದ 6 ಮಾರ್ಕ್ಸ್. ಅರ್ಥ ಆಗ್ತಿದೆಯಲ್ಲ? ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ನೆವರ್ ಬಾದರ್. ವಾಟ್ ಎವರ್ ಯು ಆರ್ ಲರ್ನಿಂಗ್, ಲರ್ನ್ ಪರ್ಫೆಕ್ಟ್ಲಿ. ನೆಕ್ಸ್ಟ್, ಕಲೆಕ್ಟ್ ದ ಸ್ಯಾಂಪಲ್ಸ್ ಆಫ್ ಕಾರ್ಬನ್ ಲೈಕ್ ಕೋಲ್ ಅಂಡ್ ಗ್ರಾಫೈಟ್, sulfur and even the iodine carry out the activities from 3.1 to 3.4 and even 3.6 ಅಂತ ಹೇಳ್ತಾ ಇದ್ದಾರೆ. ಸೊ ಏನೆಲ್ಲ ಮಾಡ್ಬೋದು ಬೇಸಿಕಲಿ ನೋಡಿ, ಕೋಲ್, ಗ್ರಾಫೈಟ್, ಸಲ್ಫರ್, ಅಯೋಡಿನ್ ಇದೆಲ್ಲ ನಾವು ತಗೊಂಡಿದ್ದೀವಿ. ಬೇಸಿಕಲಿ ಯು ಅಂಡರ್ಸ್ಟುಡ್ ದಟ್ ನಾನ್ ಮೆಟಲ್ಸ್ ಆರ್ ಐದರ್ ಸಾಲಿಡ್ಸ್ ಆರ್ ದೇ ವಿಲ್ ಬಿ ವಾಟ್, ದೇ ವಿಲ್ ಬಿ ಫೌಂಡ್ ಇನ್ ದ ಗೇಷಿಯಸ್ ಫಾರ್ಮ್ ಅಂತ ತಿಳ್ಕೊಂಡಿದ್ದೀರಾ, ಹೌದಲ್ವಾ? ರೈಟ್. ಡು ಆಲ್ ದ ನಾನ್ ಮೆಟಲ್ಸ್ ಆರ್ ಸಾಲಿಡ್ ಅಂದ್ರೆ ನೋ, ದೇರ್ ಈಸ್ ಅ ನಾನ್ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಇನ್ ನೇಚರ್. ವಿಚ್ ಈಸ್ ದಟ್ ನಾನ್ ಮೆಟಲ್? ಇಟ್ ಈಸ್ ಬ್ರೋಮೈನ್. ವಿಚ್ ಈಸ್ ದಟ್ ನಾನ್ ಮೆಟಲ್? ದಟ್ ಈಸ್ ದ ಬ್ರೋಮೈನ್. ನೆನ್ಪಿಟ್ಕೊಳ್ಳಿ. ಸಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್, ಸಿ ದಿಸ್ coal, let me take here, let me write here. See, let me take the graphite ತಗೊಳ್ತೀನಿ, graphite GRA ಅಂತ ಬರ್ದಿರ್ತೀನಿ. Then let me take coal ನ ತಗೊಳ್ಳೋಣ. Then we can take sulfur. See, activity related question ಬಂದಾಗ you should be very clear. Then let us also take the iodine, I ಅಂತ ಬರ್ದಿರ್ತೀನಿ. Okay, so let us now check graphite. So graphite ಅಂತ ಹೇಳಿದಾಗ, what is this graphite? Actually, graphite is one of the form of carbon. Coal is also one of the form of carbon. ಅರ್ಥ ಆಗ್ತಿದ್ಯಾ? ಈಗ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಲ್ಲಿ ನೀವು ತಿಳ್ಕೊಂಡಿದ್ದೀರಾ. Carbon has, unique properties, all those things you have also learnt. And you also have learned carbon is found in its allotropic form. Allotrope form ಅಲ್ಲಿ ಕಾರ್ಬನ್ ಇರುತ್ತೆ, ಹೌದಲ್ವಾ? ಹಾಗಾಗಿ ಸಿ, ದ ಸಿಂಬಲ್ ಆಫ್ ಗ್ರಾಫೈಟ್ ಈಸ್ ಸಿ.
Symbol of coal is also C because this is a form of carbon. Symbol of sulfur is S. What is the symbol of iodine, makla? What is the symbol of iodine? Iodine the symbol ಏನಾಗಿದೆ ಅಲ್ಲಿಗೆ? What is the symbol of iodine? Okay, doubt clearing session ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಡೆಫಿನೆಟ್ಲಿ I will arrange for it. Okay, Prajwal, correct answer, Prajwal. Okay, first answer is given by Prajwal, so I took his name. So iodine symbol is I. Okay, now what is the type of surface it has anta keltade. Type of surface anta heldaga whether it is lustrous or non-lustrous. Whether graphite is having a shining property, lustrous idya idike, graphite lustrous or non-lustrous anta keldaga definitely you have to know that graphite is, what is this? Yes, correct. Lustrous property irutte. Graphite is having the lustrous. LUS anta baradre lustrous ನೆನ್ಪಿಟ್ಕೊಳ್ಳಿ. Then coal. See, coal, ನೀವು ನೋಡಿದಿರಾ ಕಲ್ಲಿದ್ದಲು ಹೇಗಿರುತ್ತೆ? It is very dull, so it is non-lustrous. ಹಾಗೇನೆ next sulfur. Sulfur is also non-lustrous, ನೆನ್ಪಿಟ್ಕೊಳ್ಳಿ. Iodine is a lustrous metal. ಅಂದ್ರೆ ಇದು shining property ಇರುತ್ತೆ. ನೆಕ್ಸ್ಟ್ ಗ್ರಾಫೈಟ್ ನೋಡಿ, ಗ್ರಾಫೈಟ್ ಪೆನ್ಸಿಲ್ ಲೆಡ್ ಅಲ್ಲಿ ಇರುತ್ತೆ ಅಲ್ವಾ, ಈಸಿಲಿ ನೀವು ಬ್ರೇಕ್ ಮಾಡ್ಬೋದು. ಸೊ ಹಾರ್ಡ್ನೆಸ್ ಬಗ್ಗೆ ಮಾತಾಡಿದ್ರೆ ಏನಾಗುತ್ತೆ, ಗ್ರಾಫೈಟ್ ಈಸ್ ಸಾಫ್ಟ್. ಓಕೆ, ದೆನ್ ಕೋಲ್ ಈಸಿಯಾಗಿ ನಾವು ಬ್ರೇಕ್ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಏನಾಗಿರುತ್ತೆ ಸ್ವಲ್ಪ ಇದು ಹಾರ್ಡ್ ಆಗೇ ಇರುತ್ತೆ ಕಂಪೇರ್ ಟು ದ ಗ್ರಾಫೈಟ್. ಆ್ಯಂಡ್ ಸಲ್ಫರ್ ಮತ್ತು ಅಯೋಡಿನ್ ಡೆಫಿನೆಟ್ಲಿ ದೇ ಆರ್ ನಾಟ್ ಹಾರ್ಡ್. ಸೊ ಯು ಕ್ಯಾನ್ ರೈಟ್, ಸೊ ಹಾರ್ಡ್ನೆಸ್ ಅಂದರೆ ದೇ ಆರ್ ನಾಟ್ ಹಾರ್ಡ್, ಯು ಕ್ಯಾನ್ ರೈಟ್ ನೋ, ದೇ ಆರ್ ನಾಟ್ ಹಾರ್ಡ್. ನೆಕ್ಸ್ಟ್ ಮ್ಯಾಲೆಬಿಲಿಟಿ. ಮ್ಯಾಲೆಬಿಲಿಟಿ ಅಂದರೆ ಏನು? ಮ್ಯಾಲೆಬಿಲಿಟಿ ಇಸ್ ನಥಿಂಗ್ ಬಟ್ ಕನ್ವರ್ಟಿಂಗ್ ಇನ್ ಟು ಥಿನ್ ಶೀಟ್ಸ್ ಅಂತ ಅರ್ಥ. ಶೀಟ್ ಮೇಕಿಂಗ್ ಪ್ರಾಪರ್ಟಿ ಮ್ಯಾಲೆಬಿಲಿಟಿ. ಸೊ ಎನಿ ಆಫ್ ದೀಸ್ ಮೆಟಲ್ಸ್, ಐದರ್ ಕೋಲ್ ಆರ್ sulfur or graphite or iodine, you cannot convert any of these metals into sheet. Sheet making property idikilla. Even wire making property, you cannot convert any of these metals into wire. Wire kuda ನೀವು ಮಾಡಕ್ಕಾಗಲ್ಲ. ಅದೇ ರೀತಿ when you talk about conducting electricity, ಡೆಫಿನೆಟ್ಲಿ ನೋಡಿ ಫಸ್ಟ್ ಕೇಸಲ್ಲಿ ಗ್ರಾಫೈಟ್ ಇದೆ ಅಲ್ವಾ, ಗ್ರಾಫೈಟ್ ನೀವು ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ ನೋಡಿರ್ತಾರೆ, ಪೆನ್ಸಿಲ್ ಇರುತ್ತೆ. ಸೊ ಆ ಪೆನ್ಸಿಲ್ಗೆ ಏನು ಮಾಡ್ತಾರೆ, ಒಂದು ವೈರ್ನ ಕನೆಕ್ಟ್ ಮಾಡಿರ್ತಾರೆ, ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿ ಇನ್ನೊಂದು ಲೈಟ್ಗೆಲ್ಲ ಕನೆಕ್ಟ್ ಮಾಡಿದಾಗ ಬಲ್ಬ್ಗೆ ಡೆಫಿನೆಟ್ಲಿ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ. ಸೊ ಹಾಗಾಗಿ ಗ್ರಾಫೈಟ್ ಇಸ್ ದ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ವೇರ್ ಆಸ್ ದ ಅದರ್ 3 ಥಿಂಗ್ಸ್ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊನೋರಿಸಿಟಿ ಅಂದರೆ ಶೈನಿಂಗ್ ಪ್ರಾಪರ್ಟಿ. ಇಲ್ಲಿ ಸಿ ವೆನ್ ಐ ಟಾಕ್ ಅಬೌಟ್ graphite, coal or sulfur, see all these things, 3 things, what happen, you know, they don't have any shining, they don't obtain in shining nature. But iodine, guys, can you tell me, iodine is lustrous or non-lustrous? Can you guys tell me, iodine is lustrous or non-lustrous? iodine ಗೆ shining property ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. So many of you are telling iodine is lustrous. Yes, of course, yes, we can agree with that. Okay, correct. So ಹಾಗಾಗಿ ಬೇಸ್ಡ್ ಆನ್ ದಿಸ್ ಅಬ್ಸರ್ವೇಷನ್ ನೋಡಿ, ಈಗ ಎಕ್ಸೆಪ್ಷನ್ಸ್ ಹೇಳ್ಕೊಡ್ತೀನಲ್ಲ, ದಯವಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ಎಕ್ಸೆಪ್ಷನ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಸಿ ಆಲ್ ದ ಮೆಟಲ್ಸ್, ನೆನ್ಪಿಟ್ಕೊಳ್ಳಿ, ಆಲ್ ದ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ, ವೆರಿ ಇಂಪಾರ್ಟೆಂಟ್. ಆಲ್ ದ ಮೆಟಲ್ಸ್ ಎಕ್ಸೆಪ್ಟ್ ಮರ್ಕ್ಯೂರಿ exist as solid at room temperature. Mercury is the only liquid metal. Remember, mercury is the only liquid metal. Okay, and metals are having the high melting as well as high boiling points. But remember, illi the metals which have high melting points, remember, I told you most of the metals are having high melting point and high boiling point. But here, gallium and cesium, these are the 2 metals which have low melting points. ನಾನು ಏನು ಹೇಳಿದ್ದೆ, ಎಲ್ಲ ಮೆಟಲ್ಸ್, ಮೋಸ್ಟ್ ಆಫ್ ದ ಮೆಟಲ್ಸ್ ಏನು ಹೇಳಿದ್ದೆ, ದೇ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳಿದೆ. ಮಾರ್ಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಓಕೆ, ಹಿಯರ್ ವೆನ್ ಐ ಟಾಕ್ ಅಬೌಟ್ gallium and cesium, these are the 2 metals which have low melting points. Okay, and these 2 metals, you know, will easily melt if you just keep in your palm. ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು, ಇದೇನಾಗುತ್ತೆ, ಈಸಿಯಾಗಿ ಮೆಲ್ಟ್ ಆಗುತ್ತೆ. ಎಕ್ಸಾಂಪಲ್ ಕೇಳ್ಬೋದು, ಸಿ a metal called gallium will easily melt when we keep in our palm. Give reason ಅಂತ ಕೇಳ್ತಾರೆ. ಏನ್ ರೀಸನ್ ಕೊಡ್ತೀರಾ? ಕೇಳಬಾರ್ದು ಅಂತ ಇಲ್ಲ, ಈ ರೀತಿ ಕೇಳ್ಬೋದು ಎಕ್ಸಾಮ್ ಅಲ್ಲಿ. A metal called gallium
when it is kept in your palm, it can easily melt. What is your answer? I think one of the student is having a question related to the heredity and evolution. Fine, I'll answer you at the end. Very good. The first correct answer is given by Kushwant Nayak, followed by many others. It is having low melting point. That is the reason. Okay na? Right. ನೆನ್ಪಿಟ್ಕೊಳ್ಳಿ, ನಾವು ಇವಾಗ ತಾನೇ ಹೇಳಿದ್ವಿ, iodine is a non-metal, but it is lustrous in nature. Most of the non-metals, we spoke about carbon, we spoke about sulfur, that is we spoke about carbon and we spoke about graphite. Alva, we spoke about coal, we spoke about sulfur. These three metals are non-lustrous anta helde. But iodine, nodi, iodine being non-metal, it is having the shining property. Okay, and carbon is a non-metal that can exist in different forms. What is this called as? This is called as allotrope. Allotrope andre ಏನು ಗೊತ್ತಾ? ತುಂಬಾ ಸಿಂಪಲ್ ಕಂಡ್ರು. Allotrope ಅಂದ್ರೆ ಕಾರ್ಬನ್ ಒಂದೇ ಮೆಟಲ್, ಬಟ್ ಈ ಕಾರ್ಬನ್ ಏನಾಗಿದೆ, ಇಟ್ ಈಸ್ ಫೌಂಡ್ ಇನ್ ಡಿಫ್ರೆಂಟ್ ಫಾರ್ಮ್. ಕಾರ್ಬನ್ ಡೈಮಂಡ್ ಫಾರ್ಮ್ ಅಲ್ಲಿ ಇದೆ, ಕಾರ್ಬನ್ ಗ್ರಾಫೈಟ್ ಫಾರ್ಮ್ ಅಲ್ಲಿ ಇದೆ, ಕಾರ್ಬನ್ ಕೋಲ್ ಫಾರ್ಮ್ ಅಲ್ಲಿ ಇದೆ. ಓಕೆನಾ? ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ ಇಸ್ ಕಾಲ್ಡ್ as allotrope ಆಫ್ ಕಾರ್ಬನ್. ನೆನ್ಪಿಟ್ಕೊಳ್ಳಿ. ಓಕೆನಾ? ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಕಾರ್ಬನ್ ಇಸ್ ಕಾಲ್ಡ್ as allotrope ಆಫ್ ಕಾರ್ಬನ್. ಯಾರಿಗಾದ್ರೂ ಪರ್ಸ್ನಲಿ ನನಗೆ ಮೆಸೇಜ್ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಪರ್ಸ್ನಲಿ ನೀವು ನನಗೆ ಚಾಟ್ ಸೆಕ್ಷನ್ನ ಚೂಸ್ ಮಾಡಿಕೊಂಡು ನಿಮ್ಮ ಕ್ವಶನ್ಸನ್ನ ಕಳಿಸ್ಬೋದು. ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೇನೆ. ಓಕೆ, ನೋ ಇಶ್ಯೂಸ್. ರೈಟ್? ಓಕೆನಾ? ರೈಟ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಡೈಮಂಡ್ ವಿಚ್ ಈಸ್ ಅನ್ allotrope ಆಫ್ ಕಾರ್ಬನ್ is the hardest natural substance. Okay, diamond which is an allotrope of carbon, it is an large, that is hardest natural substance, and it has very high melting point. ನೆನ್ಪಿಟ್ಕೊಳ್ಳಿ, and even the boiling point. Example ಕೇಳ್ತಾನೆ, name a non-metal which has high melting and boiling point and which is, the hardest substance which is ever known in the nature. Which is that? That is the diamond. Which is that? That is the diamond. Remember, diamond is a hardest natural substance, and it has very high melting point and very high boiling point, and basically this is a non-metal. Okay, and ನಿಮಗೆ ಗೊತ್ತಿರಬೇಕು, ನಾನ್ ಮೆಟಲ್ಸ್ ಆರ್ ಪುವರ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಬ್ಯಾಡ್ ಅಂತ ಬರಿಬೇಡಿ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಬ್ವಿಯಸ್ಲಿ, ಬಟ್ ನಾನ್ ಮೆಟಲ್ಸ್ ಬ್ಯಾಡ್ ಅಲ್ಲ. ನಾನ್ ಮೆಟಲ್ಸ್ ಆರ್ ಪುವರ್ ಕಂಡಕ್ಟರ್. ಯಾಕೆ ಅಂದ್ರೆ ಗ್ರಾಫೈಟ್ ಈಸ್ ದೇರ್. ಗ್ರಾಫೈಟ್ ಈಸ್ ಒನ್ ಆಫ್ ದ ನಾನ್ ಮೆಟಲ್, and this graphite is a good conductor of electricity. There is an exception case. Name a non-metal which is a good conductor of electricity anta example kelidre you have to write graphite. Graphite being a non-metal, it is a good conductor of electricity. Guys, ನಿಮ್ಗೆ ಇದು ಹೆಲ್ಪ್ ಆಗ್ತಿದ್ಯಾ? ನಾನು ಏನು ರಿವಿಷನ್ ಮಾಡ್ತಾ ಇದ್ದೆ ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೋತೀನಿ. ಬಿಕಾಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇಟ್ ಈಸ್ ಲೈಕ್ ಟೆಕ್ಸ್ಟ್ ಬುಕ್ ಇಸ್ ದ ಅಲ್ಟಿಮೇಟ್ ಸೋರ್ಸ್ ಅಂತ ನನಗೆ ಅನ್ನಿಸ್ತಿದೆ. ಏನನ್ನು ಮಿಸ್ ಮಾಡದೆ ನಾವು ಕಲ್ತ್ಕೊಂಡ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್ ಆಲ್ಸೋ. ಹಾಗಾಗಿ ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ, ಇಟ್ ಇಸ್ ರಿಯಲಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ರೈಟ್. ಸೊ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಓದ್ತಾ ಬನ್ನಿ. ನೆಕ್ಸ್ಟ್ ನೋಡಿ, ಆಲ್ಕಲಿ ಮೆಟಲ್ಸ್ ಲೈಕ್ ಲಿಥಿಯಂ, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ, they are so soft and that can be easily cut with the help of knife. ನಾವು ಆವಾಗಲೇ ತಿಳ್ಕೊಂಡ್ವಿ ಏನಂತಂದ್ರೆ sodium is a metal which can be easily cut with the help of knife. Apart from sodium, ಬೇರೆ ಯಾವ metals ಇದೆ ಅಂತ ಕೇಳಿದಾಗ you should also be aware about it. See, there is some metals called lithium. Apart from sodium, there is also potassium. So lithium, sodium and potassium, they're so soft. ಸೊ ಎಕ್ಸಾಂಪಲ್ ಒಂದು ವೇಳೆ ಏನಾದರೂ ಫೈಂಡ್ ಅ ಮೆಟಲ್ ವಿಚ್ ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್ ಅಂತ ಕೊಟ್ಬಿಟ್ಟು ನಿಮಗೆ, ಆಯ್ತಾ, ಲಿಥಿಯಂ, ಓಕೆ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಆ್ಯಂಡ್ ಜಿಂಕ್ ಅಂತ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಆ ಕೇಸಲ್ಲಿ ನಿಮ್ಮ ಮೈಂಡ್ ಯಾವಾಗಲೂ ಸೋಡಿಯಂ ಮೇಲೇ ಇರುತ್ತೆ. ಸೋಡಿಯಂ ಇಸ್ ದ ಸಾಫ್ಟ್ ಮೆಟಲ್, ಸೋಡಿಯಂ ಇಸ್ ದ ಸಾಫ್ಟ್ ಮೆಟಲ್ ಅಂತ ಇರುತ್ತೆ. ಬಟ್ ನೀವು ಟೆಕ್ಸ್ಟ್ ಬುಕ್ನ ಓದಿದಾಗ ಗೊತ್ತಾಗುತ್ತೆ, ದೆರ್ ಇಸ್ ಆಲ್ಸೋ ಎ ಅನದರ್ ಮೆಟಲ್ ವಿಚ್ ಇಸ್ ಕಾಲ್ಡ್ ಆಸ್ ಲಿಥಿಯಂ. ದಿಸ್ ಇಸ್ ಆಲ್ಸೋ ಎ ಸಾಫ್ಟ್ ಮೆಟಲ್ ಆ್ಯಂಡ್ ವಿಚ್ ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್ ಅಂತ ಹೇಳ್ಬೋದು. ಹಾಗಾಗಿ 4 ಚಾಯ್ಸ್ ಇದ್ರೂ ಕೂಡ ಇಲ್ಲಿ 4 ಚಾಯ್ಸ್ ಅಲ್ಲಿ ವಿಚ್ ಕ್ಯಾನ್ ಬಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್ ಅಂದ್ರೆ ದಿಸ್ ಇಸ್ ಲಿಥಿಯಂ. ಓಕೆನಾ? ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿ ನಿಮಗೆ. ನೆಕ್ಸ್ಟ್ ನೋಡಿ, ಆ್ಯಂಡ್ ದೀಸ್ ಮೆಟಲ್ಸ್, ಓಕೆ, ದೇ ಆಲ್ಸೋ ಹ್ಯಾವ್ ಲೋ ಡೆನ್ಸಿಟೀಸ್. ನೆನ್ಪಿಟ್ಕೊಳ್ಳಿ, ಡೆನ್ಸಿಟೀಸ್ ಈಸ್ ಲೋ ಆ್ಯಂಡ್ ದೇ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. Okay, these metals, lithium, sodium, potassium, they have low densities and low melting point. ಮರಿದೆ ನೆನ್ಪಿಟ್ಕೊಳ್ಳಿ and revise ಮಾಡಿ ಮಕ್ಕಳ. This is very important ಕಂಡ್ರು. ನೀವೆಲ್ಲರೂ ಕೂಡ you all can do better in the examination. ಆ ಕಾನ್ಫಿಡೆನ್ಸ್ ನನಗಿದೆ. ಬಟ್ ರಿವಿಷನ್ ಮಾಡಬೇಕು ನೀವು. ಓಕೆ, ರೈಟ್. ಸೊ ನಾವು
ವೆರಿ ಇಂಪಾರ್ಟೆಂಟ್. ಇಲ್ಲೊಂದು ಆಕ್ಟಿವಿಟಿ ಇದೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಸಿ ಟೇಕ್ ಅ ಮೆಗ್ನೀಷಿಯಂ ರಿಬ್ಬನ್ ಆ್ಯಂಡ್ ಸಮ್ ಸಲ್ಫರ್ ಪೌಡರ್. Burn the magnesium ribbon and collect the ashes formed and dissolve them in water. ಏನು ಹೇಳ್ತಾ ಇದ್ದಾರೆ? And test the resultant solution with both red and blue litmus paper. ಇಲ್ಲಿ ಆಕ್ಟಿವಿಟಿ ಕ್ವಶನ್ ಅನ್ನ ಕೇಳ್ಬೋದು ನಿಮ್ಗೆ ಇದರ ಬೇಸಿಸ್ ಮೇಲೆ. ಸೊ ವಾಟ್ ಆರ್ ದೇ ಬೇಸಿಕಲಿ ಆಸ್ಕಿಂಗ್, ಏನು ಹೇಳ್ತಾ ಇದ್ದಾರೆ ಅಂದರೆ ಮೆಗ್ನೀಷಿಯಂ ರಿಬ್ಬನ್ನ ತಗೊಳ್ಳಿ, ಮೆಗ್ನೀಷಿಯಂ ರಿಬ್ಬನ್ನ ತಗೊಂಡು ಬರ್ನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ವೆನ್ ಯು ಬರ್ನ್ ಮೆಗ್ನೀಷಿಯಂ ರಿಬ್ಬನ್ ಏನಾಗುತ್ತೆ, ಮೆಗ್ನೀಷಿಯಂ ವಿಲ್ ಕಂಬೈನ್ ವಿತ್ ಆಕ್ಸಿಜನ್, ಏನು ಫಾರ್ಮ್ ಮಾಡುತ್ತೆ, ಇಟ್ ವಿಲ್ ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಸೊ ನಮ್ಗೆ ಏನು ಸಿಕ್ತು, ಒಂದು ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ಕಿದೆ ಕಣ್ರು. ಈ ಮೆಗ್ನೀಷಿಯಂ ಆಕ್ಸೈಡ್ನ ನಾವೇನು ಮಾಡಬೇಕು, ದೇ ಆರ್ ಆಸ್ಕಿಂಗ್ ಕಲೆಕ್ಟ್ ದ ಆಶಸ್ ಫಾರ್ಮ್ ಅಂಡ್ ಡಿಸಾಲ್ವ್ ದಮ್ ಇನ್ ವಾಟರ್. ಸೊ ಮೆಗ್ನೀಷಿಯಂ ಆಕ್ಸೈಡ್ಗೆ ವಾಟರ್ ಹಾಕೋಣ. ವಾಟರ್ ಹಾಕಿದಾಗ ಏನು ಬರುತ್ತೆ, ವಿ ಗೆಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ OH2. ಇದು ಒಂದು ಕೇಸ್. ಸೆಕೆಂಡ್ ಏನು ಹೇಳ್ತಾ ಇದ್ದಾರೆ, ಸಲ್ಫರ್. ವಾಟ್ ಈಸ್ ಸಲ್ಫರ್? ಸಲ್ಫರ್ ಇಸ್ ಅ ನಾನ್ ಮೆಟಲ್. ಸೊ ಸಲ್ಫರ್ಗೆ ನಾವು ಆಕ್ಸಿಜನ್ನಿಂದ ಸಲ್ಫರ್ನ ಬರ್ನ್ ಮಾಡಿದಾಗ ಏನಾಗುತ್ತೆ, ಸಲ್ಫರ್ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ. ಓಕೆ, ಸಲ್ಫರ್ ಯಾವಾಗ ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ, ಏನು ಫಾರ್ಮ್ ಮಾಡುತ್ತೆ ಇದು, ಇಟ್ ಫಾರ್ಮ್ಸ್ ಅ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ. ಈಗ ಈ ಸಲ್ಫರ್ ಡೈಆಕ್ಸೈಡ್ ನಮ್ಗೆ ಏನು ಬಂದಿದೆ, ಇದಕ್ಕೂ ಕೂಡ ವಾಟರ್ ಹಾಕಿ ಅಂತ ಕೇಳ್ತಾ ಇದ್ದಾರೆ. ಸಲ್ಫರ್ ಡೈಆಕ್ಸೈಡ್ಗೆ ವಾಟರ್ ಹಾಕಿದ್ರೆ ಏನು ಬರುತ್ತೆ ಮಕ್ಕಳ? ಗೈಸ್, ಕ್ಯಾನ್ ಯು ಟೆಲ್ ಮಿ what is the product that you obtain from sulfur dioxide when it is dissolved in water? Okay, ma'am, why magnesium ribbon should be cleaned before burning anta kelta idira? Why? Because magnesium has reacted with oxygen and it actually formed an oxide layer. So you have to remove that oxide layer by rubbing it to expose the inner layer. Very good. First correct answer is given by Mamata, followed by Yogavati, Anusha, Kalki, Swapna, Maldini. Many of you are giving. Very good ಕಂಡ್ರು. ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಆಗ್ತಾ ಇದೆ, ಹೌದಲ್ವಾ? ಸೊ ಫಸ್ಟ್ ಕೇಸಲ್ಲಿ ನಮ್ಗೆ ಏನಾಗಿದೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇದೆ. ಸೆಕೆಂಡ್ ಕೇಸಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದೆ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಸ್ ದ ಪ್ರಾಡಕ್ಟ್ ಫಾರ್ಮ್ಡ್ ಆನ್ ಬರ್ನಿಂಗ್ ಮೆಗ್ನೀಷಿಯಂ ಈಸ್ ಅಸಿಡಿಕ್ ಆರ್ ಬೇಸಿಕ್ ಅಂತ ಕೇಳ್ತಾರೆ. ಸೊ ಏನಾಗುತ್ತೆ ಗೊತ್ತಾ, ಸಿ ಒಂದು ಬ್ಲೂ ಲಿಟ್ಮಸ್ ಪೇಪರು ಹಾಗೂ ಒಂದು ರೆಡ್ ಲಿಟ್ಮಸ್ ಪೇಪರ್ನ ತಗೊಳ್ಳಿ. ನಿಮಗೆ ಈಸಿ ಕಂಡ್ರು. ಬ್ಲೂ ಲಿಟ್ಮಸ್ ಪೇಪರು, ರೆಡ್ ಲಿಟ್ಮಸ್ ಪೇಪರ್ ತಗೊಂಡು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಏನಿದೆ, ಹೈಡ್ರಾಕ್ಸೈಡ್ ಇದೆ. ಹೈಡ್ರಾಕ್ಸೈಡ್ ಅಂದರೆ OH ಇದೆ, ಹೌದಲ್ವಾ? ಸೊ OH ಅಂದರೆ ಏನು, ಬೇಸಿಕಲಿ OH ಅಂದರೆ ದಿಸ್ ಈಸ್ ಬೇಸ್ ಅಂತ ಅರ್ಥ. ಸೊ ಬೇಸ್ ಆದರೆ ನೀವೇ ಹೇಳಿ, ವೆನ್ ಐ ಡಿಪ್ ರೆಡ್ ಲಿಟ್ಮಸ್ ಪೇಪರ್ ಆರ್ ಬ್ಲೂ ಲಿಟ್ಮಸ್ ಪೇಪರ್ ಇನ್ ದಿಸ್, ವಿಚ್ ಲಿಟ್ಮಸ್ ಪೇಪರ್ ಶೋಸ್ ಚೇಂಜ್ ಇನ್ ಕಲರ್? ವಿಚ್ ಲಿಟ್ಮಸ್ ಪೇಪರ್ ಶೋಸ್ ಚೇಂಜ್ ಇನ್ ಕಲರ್? ಯಾವ ಲಿಟ್ಮಸ್ ಪೇಪರ್ ಕಲರ್ನ ಚೇಂಜ್ ಮಾಡುತ್ತೆ, ರೆಡ್ ಬ್ಲೂನ? ಎಕ್ಸಾಕ್ಟ್ಲಿ ಮಮತಾ, ಕರೆಕ್ಟ್. ಹೌದು ಜಯಂತ್, ಕರೆಕ್ಟ್ ಜಯಂತ್, ಹೌದು ರೈಟ್. ಓಕೆ ಸ್ವಪ್ನ, ಕರೆಕ್ಟ್. ಮೆನಿ ಆಫ್ ಯು ಐ ಥಿಂಕ್ ಅನ್ ಐ ಡಿ ವಿತ್ ಲೆಟರ್ B ಅಂತ ಅವರು ಕೂಡ ಕರೆಕ್ಟಾಗಿ ಆನ್ಸರ್ ಮಾಡಿದ್ರ ನೋಡಿ. ಬೇಸ್ ಯಾವಾಗಲೂ ಕೂಡ ಏನು ಮಾಡುತ್ತೆ, ಬ್ಲೂ ಲಿಟ್ಮಸ್ ಪೇಪರ್ನ ಇಟ್ ನೆವರ್ ಚೇಂಜ್ ಇಟ್ಸ್ ಕಲರ್, ಬಟ್ ರೆಡ್ ಲಿಟ್ಮಸ್ ಪೇಪರ್ ವಿಲ್ ಚೇಂಜ್ ಇಟ್ಸ್ ಕಲರ್ ಟು ಬ್ಲೂ. ಬಟ್ ಈ ಕೇಸಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಬಂದಿದೆ ಅಲ್ವಾ, ಈಗ ಇಲ್ಲೂ ಕೂಡ ನಾವು ಬ್ಲೂ ಮತ್ತೆ ರೆಡ್ ಲಿಟ್ಮಸ್ ಪೇಪರ್ನ ತಗೊಳ್ಳೋಣ. ಈ ಕೇಸಲ್ಲಿ ಏನಾಗುತ್ತೆ, ವೆನ್ ಯು ಡಿಪ್ ಇಟ್ ಇನ್ ದಿಸ್ ಸಲ್ಫ್ಯೂರಿಕ್ ಆಸಿಡ್, ವಿಚ್ ಲಿಟ್ಮಸ್ ಪೇಪರ್ ಚೇಂಜಸ್? ಆಬ್ವಿಯಸ್ಲಿ ಏನಾಗುತ್ತೆ, ಬ್ಲೂ ಚೇಂಜ್ ಆಗುತ್ತೆ. ಇದು ನಿಮ್ಗೆ ಗೊತ್ತಿರೋ ವಿಷಯನೇ, ಹೌದಲ್ವಾ? ಯಾಕೆ, ಇಫ್ ದಿಸ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಅ ಬೇಸಿಕಲಿ ಆಸಿಡ್, ಇದೇನಾಗಿದೆ, ಬೇಸಿಕಲಿ ಇಟ್ ಈಸ್ ಆಸಿಡ್. ಇದು ಆಸಿಡ್ ಆಗಿದೆ ಅಲ್ವಾ? ಆಸಿಡ್ ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ರೆಡ್ ಲಿಟ್ಮಸ್ ಪೇಪರ್. ಆಸಿಡ್ ಆಲ್ವೇಸ್ ಚೇಂಜಸ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್. ಸೊ ಬ್ಲೂ ಏನಾಗುತ್ತೆ, ಇಲ್ಲಿ ರೆಡ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್, ವೆರಿ ಕ್ಲಿಯರ್. ಏನು ಹೇಳ್ತಾ ಇದ್ರೆ ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಬಿಡಿ. ಇಲ್ಲಿ ಆಕ್ಟಿವಿಟಿ ಅರ್ಥ ಆಗಿದೆ ಅಲ್ವಾ? ಸಿ ಮೋಸ್ಟ್ ಆಫ್ ದ ನಾನ್ ಮೆಟಲ್ಸ್ ಪ್ರೊಡ್ಯೂಸ್ ಅಸಿಡಿಕ್ ಆಕ್ಸೈಡ್ಸ್. ನೀವೇ ಅಬ್ಸರ್ವ್ ಮಾಡಿದಿರಾ, ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಅನ್ನ ನಾವು ಸಲ್ಫರ್ನ ಬರ್ನ್ ಮಾಡಿ ವಾಟರ್ ಜೊತೆ ಮಿಕ್ಸ್ ಮಾಡಿದಾಗ ಏನಾಯ್ತು, ಅಸಿಡಿಕ್ ಆಕ್ಸೈಡ್ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಫಾರ್ಮ್ ಆಯ್ತು, ಹೌದಲ್ವಾ? ರೈಟ್. ಆನ್ ಡಿಸಾಲ್ವಿಂಗ್ ಇನ್ ವಾಟರ್ ವಿ ಗಾಟ್ ಸಲ್ಫರ್ ಡೈಆಕ್ಸೈಡ್. ಓಕೆ, ಆನ್ ದ ಅದರ್ ಹ್ಯಾಂಡ್ ಸಿ ಮೆಟಲ್ಸ್ ಗಿವ್ಸ್ ರೈಸ್ ಟು ಬೇಸಿಕ್ ಆಕ್ಸೈಡ್. ಹೌದು, ಮೆಟಲ್ನ ಬರ್ನ್ ಮಾಡಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಸಿಕ್ತು ಈ ಕೇಸಲ್ಲಿ. ಕಾಪರ್ ಬರ್ನ್ ಮಾಡಿದ್ರೆ ಕಾಪರ್ ಆಕ್ಸೈಡ್ ಸಿಗುತ್ತೆ, ನೋ ಇಶ್ಯೂಸ್. ಬಟ್ ವಾಟರ್ಲಿ ಡಿಸಾಲ್ವ್ ಮಾಡಿದ ತಕ್ಷಣ ವಿ ಗಾಟ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಈ ಕೇಸಲ್ಲಿ. ಅಂದ್ರೆ ದಿಸ್ ಈಸ್ ಬೇಸಿಕಲಿ ಬೇಸಿಕ್ ಇನ್ ನೇಚರ್. ಓಕೆ, ರಿಮೆಂಬರ್, ಇಲ್ಲಿ ನಿಮಗೆ ಶಾರ್ಪ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್ and metallic oxides are basic in nature because they produce basic oxides. Clear ಆಯ್ತು ಅಲ್ವಾ?
ಗೈಸ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಲ್ವಾ? ಫೈನ್. ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಐ ಡೋಂಟ್ ವಾಂಟ್ ಟು ಗೋ ಫಾಸ್ಟ್ ಆ್ಯಂಡ್ ಮೇಕ್ ಯು ಹರಿ ಬರಿ, ಬಿಕಾಸ್ ಲಾಸ್ಟ್ ಮೊಮೆಂಟಲ್ಲಿ ನೀವು ಪೇಷನ್ಸ್ ಆಗಿ ಏನು ಕೇಳಿಸ್ಕೊಳ್ತೀರಾ, ಎಕ್ಸಾಮಲ್ಲಿ ನನ್ನ ವಾಯ್ಸ್ನ ರಿಕಾಲ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ಸ್ ಬರುತ್ತೆ, ಡೆಫಿನೆಟ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ರಿಮೆಂಬರ್. ನೆಕ್ಸ್ಟ್, ಓಕೆ, ಡೈರೆಕ್ಟ್ಲಿ ವಿಲ್ ಎಂಟರ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ನೀವೇನೇನು ಫೋಕಸ್ ಮಾಡಬೇಕು ಅಂದರೆ, ಸಿ ಹಿಯರ್ ಬೇಸಿಕಲಿ ವಿ ಆರ್ ಫೋಕಸಿಂಗ್ ಆನ್ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಬರ್ನ್ಟ್ ಇನ್ ಏರ್. ನೆಕ್ಸ್ಟ್, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್, ದಟ್ ಈಸ್ water. What happens when metal react with acid, and what happens when metal react with salt solution. ಈ 4 ಕೇಸನ್ನ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಯು ಹ್ಯಾವ್ ಟು ಲರ್ನ್. ಓಕೆ, ಸಿಂಪಲ್ ಕಂಡ್ರೋ. ಏನು ಗೊತ್ತಾ, ಸಿ ವೈ ಆರ್ ವಿ ಡೂಯಿಂಗ್ ದಿಸ್, ಬಿಕಾಸ್ ಈಗ ಒಂದು ಮೆಟಲನ್ನು ಹೊರಗಡೆಯಿಂದ ನೋಡಿದಾಗ ನಾನು ಹೇಳ್ಬೋದು, ಓಕೆ, ಇಫ್ ಇಟ್ ಇಸ್ ಸಾಲಿಡ್, ಫೈನ್, ಓಕೆ, ದಿಸ್ ಇಸ್ ಅ ಮೆಟಲ್. ಓಕೆ, ಇಫ್ ಇಟ್ ಇಸ್ ಶೈನಿ, ದಿಸ್ ಇಸ್ ಅ ಮೆಟಲ್. ಓಕೆ, I can't say oxygen is a metal because it is present in the gaseous form. ಹೌದಲ್ವಾ? ಫಿಸಿಕಲ್ ನೇಚರ್ ಅಂದರೆ ಬೈ ಲುಕಿಂಗ್ ಫ್ರಮ್ ಔಟ್ಸೈಡ್, ಓಕೆ, ಬೈ ಜಸ್ಟ್ ಲುಕಿಂಗ್ ಫ್ರಮ್ ದ ಔಟ್ಸೈಡ್ ವಿ ಕ್ಯಾನ್ ಸೇ ವೆದರ್ ದ ಮೆಟಲ್ಸ್ ಆರ್ whether the given substance is metal or not. We can say that, okay. So it is not possible just by looking at the physical nature to tell whether they are having this particular type of chemical property. It is very difficult to say, okay. But by just looking at the from outside I can say that, okay, this is a metal or non-metal. But chemical properties ಗೊತ್ತಾಗಬೇಕು ಅಂದ್ರೆ we want to make them to react with certain things. ಏನು ಮಾಡ್ತೀವಿ? See, simple control. See, if I take a metal and make it to react with oxygen, if I take a metal and make it to react with oxygen, what basically it forms? It forms a metal oxide. Metal oxide form ಆಗುತ್ತೆ. For example, in case of magnesium. ನೋಡಿ, ಮೆಗ್ನೀಷಿಯಂ ತಗೊಂಡಿದ್ದೀರಾ, ಆಕ್ಸಿಜನ್ ಜೊತೆ ಬರ್ನ್ ಮಾಡ್ತಾ ಇದ್ದೀರಾ, ಏನು ಸಿಗುತ್ತೆ? ಮೆಗ್ನೀಷಿಯಂ ಆಕ್ಸೈಡ್. ಓಕೆನಾ? ಅದೇ ರೀತಿ ಕಾಪರ್ ತಗೊಳ್ತೀರಾ, ಯು ಬರ್ನ್ ವಿತ್ ದ ಆಕ್ಸಿಜನ್, ವಾಟ್ ಯು ಗೆಟ್? You get copper oxide. Okay, same thing, if you take aluminum and burn with oxygen, you get aluminium oxide. ಇದೇ ರೀತಿ ಫಾರ್ಮ್ ಆಗುತ್ತೆ. Okay, this is what. So let us see what exactly else is taking place. ನಾನು ಏನು ಬರ್ದಿದ್ದೀನಿ, the same things are given here. See, ಇಲ್ಲಿ ಮೇಲೆ ಇರುವಂಥ activities completely based on what happens when metal react with oxygen. Very simple. As I told you, metals when it combine with oxygen ಏನು ಫಾರ್ಮ್ ಆಗುತ್ತೆ? Metal oxide. See, copper when it is heated, ನೋಡಿ, ಕಾಪರ್ನ ಹೀಟ್ ಮಾಡ್ತಾ ಇದ್ದೀರಾ ಅಂದರೆ ಏನಾಗುತ್ತೆ? ಬ್ರೌನ್ ಕಲರ್ ಕಾಪರ್ ಬ್ರೌನ್ ಕಲರ್ ಇರುತ್ತೆ. ವೆನ್ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಏನಾಗುತ್ತೆ? ಇಟ್ ಫಾರ್ಮ್ಸ್ ಕಾಪರ್ ಆಕ್ಸೈಡ್ ವಿಚ್ ಇಸ್ ಬ್ಲ್ಯಾಕ್ ಇನ್ ಕಲರ್. ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಓಕೆ, ಸೊ ಲೈಕ್ ದಟ್ ಬೇಸಿಕಲಿ ನಿಮಗೆ ಗೊತ್ತಿರಬೇಕು, ಮೆಟಲ್ಸ್ ಕಂಬೈನ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಓಕೆ, ದೀಸ್ ಆರ್ ಸಮ್ ಆಫ್ ದ ಎಕ್ಸಾಂಪಲ್. ನೀವು ಏನೇನು ಫೋಕಸ್ ಮಾಡಬೇಕು ಅಲ್ಲಿ ಮಾತ್ರ ನಾನು ಹೈಲೈಟ್ ಮಾಡ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ನೋಡಿ, 1 ಮಾರ್ಕ್ಗೆ ಈ ಪ್ರಶ್ನೆ 100% ತುಂಬ ರಿಪೀಟೆಡ್ ಆಗಿ ಕೇಳಿದರೆ ಮಾರ್ಕ್ ಮಾಡ್ಕೊಬಿಡಿ. ವೆರಿ ಇಂಪಾರ್ಟೆಂಟ್ ಕಂಡ್ರು. ಓಕೆ, ಫೈನ್. ಸಿ, ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್. ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ. See, metal oxides which react with both acids as well as base to produce salt as well as water. This is called as amphoteric oxide. ಒಂದು metal oxide, for example, ಇಲ್ಲಿ ನೇಮ್ ಎಕ್ಸಾಂಪಲ್ ಕೇಳ್ತಾರೆ, ಗಿವ್ ಎಕ್ಸಾಂಪಲ್ಸ್ ಫಾರ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ. 2 ಎಕ್ಸಾಂಪಲ್ಲು, ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್. ನಾನು ನಿಮಗೆ ಇಲ್ಲಿ ಪ್ರಶ್ನೆ ಕೇಳ್ತೀನಿ, ಬಿ ರೆಡಿ ನಾವು. ಓಕೆ, ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್, ದೇ ಬೋತ್ are actually called as amphoteric oxides. Okay, why? Because they both behave with both acid as well as base. Aluminium ಮತ್ತೆ zinc oxide ಏನಾಗುತ್ತೆ? ಎರಡೂ ಕೂಡ ಆಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೂ ಕೂಡ ರಿಯಾಕ್ಟ್ ಆಗುತ್ತೆ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ವೆರಿ ಇಂಪಾರ್ಟೆಂಟ್ ಇದು, 100% ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, ಬರಬಹುದು ಎಕ್ಸಾಮ್ಗೆ. ಓಕೆ, ರೈಟ್. ಸೊ ನೋಡಿ, 2 ಕೇಸ್, 1 ಕೇಸ್ ಕೊಟ್ಟಿದ್ರೆ ಸೆಕೆಂಡ್ ಕೇಸ್ ನಾನೀಗ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ Al2O3. ಯಾಕೆ ಗೊತ್ತಿದ್ಯಾ? ಅಲ್ಯೂಮಿನಿಯಂ ಆಕ್ಸೈಡ್ ನೋಡಿ, ಅಲ್ಯೂಮಿನಿಯಂ ಅಂಡ್ ಆಕ್ಸಿಜನ್ ಬರ್ಕೊಂಡ್ರೆ, ಅಲ್ಯೂಮಿನಿಯಂ ಒಂದು 13th ಎಲಿಮೆಂಟು, ಅದರ ಚಾರ್ಜು +3. ಹೇಳ್ಕೊಟ್ಟಿದ್ದೀನಿ ಫಾರ್ಮುಲಾ ಹೇಗೆ ಮಾಡಬೇಕು. ಆಕ್ಸಿಜನ್ ಬಂದು 8th ಎಲಿಮೆಂಟು, ಅದರ ಚಾರ್ಜ್ ಬಂದು -2. ನೋಡಿ, ಕ್ರಿಸ್ ಕ್ರಾಸ್ ಮಾಡಿ, Al × 2 Al2, O × 3 O3. ಏನಾಯಿತು? Al2O3. ಅಲ್ಯೂಮಿನಿಯಂ ಆಕ್ಸೈಡ್ ಫಾರ್ಮುಲಾ Al2O3. ಅಲ್ಯೂಮಿನಿಯಂ ಆಕ್ಸೈಡು ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗಿದೆ ನೋಡಿ,
Aluminum will combine with chlorine to form aluminum chloride salt. ಮ್ಯಾಮ್ ಸಾಲ್ಟ್ ಅಂತಾನೆ ಹೆಂಗೆ ಹೇಳ್ತೀರಾ? ನೋಡ್ರೋ, ಕೊನೆಯಲ್ಲಿ ಕ್ಲೋರಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಅಥವಾ ನೈಟ್ರೇಟ್ ಆಗಿರ್ಬೋದು, ಓಕೆನಾ, ಅಥವಾ ವಾಟ್ ಯು ಕೆನ್ ಸೇ ಕ್ಲೋರಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ನೈಟ್ರೇಟ್ ಆಗಿರ್ಬೋದು, ಕಾರ್ಬೋನೇಟ್ ಆಗಿರ್ಬೋದು. ಓಕೆ, ಇದೆಲ್ಲ ನಮಗೆ ಲಾಸ್ಟಲ್ಲಿ ಬರ್ತಾ ಇದೆ ಅಂದರೆ ದರ್ ಆಲ್ ಆ್ಯಕ್ಚುಲಿ ಕಾಲ್ಡ್ ಎಸ್ ಸಾಲ್ಟ್ಸ್. ದರ್ ಆಲ್ ಎಕ್ಸಾಂಪಲ್ ಫಾರ್ ಸಾಲ್ಟ್ಸ್. ಓಕೆನಾ. ಅಲ್ಯೂಮಿನಿಯಂ ಕ್ಲೋರೈಡ್ ಸಾಲ್ಟು ವಾಟರ್, 100% ವಾಟರ್ ಅಂತೂ ಬಂದೇ ಬರುತ್ತೆ. ಯಾವ ಸಾಲ್ಟು ಅಂತ ಐಡೆಂಟಿಫೈ ಮಾಡಬೇಕು. ಈ ಕೇಸಲ್ಲಿ ನೋಡಿ, ಫಸ್ಟ್ ಕೇಸಲ್ಲಿ when it reacted with acid it forms aluminum chloride salt. The same aluminum oxide, when it is reacted with the base NaOH, it forms a salt called sodium aluminate. 100% on 2 to 3 times ಬರ್ದು ಕಲ್ಸ್ಕೊಳ್ಳಿ. ಫಾರ್ಮುಲಾ NaAlO2. ಸೋಡಿಯಂ ಅಲ್ಯೂಮಿನೇಟ್, NaAlO2. ಇದು ಬಹಳನೇ ಇಂಪಾರ್ಟೆಂಟ್. ಓಕೆನಾ, ರೈಟ್. ಈಗ ನಿಮ್ಮ ಒಂದು ಟರ್ನ್ ನಾನು ಕೇಳ್ತೀನಿ ಪ್ರಶ್ನೆ, ಬಿ ರೆಡಿ ಟು ಆನ್ಸರ್. ಈಗ ಅವ್ರು ಹೇಳಿದ್ದಾರೆ ಆಂಫೋಟರಿಕ್ ಆಕ್ಸೈಡ್ಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂಡ್ ಜಿಂಕ್ ಆಕ್ಸೈಡ್ ಇಸ್ ದ ಎಕ್ಸಾಂಪಲ್. ಅಲ್ಯೂಮಿನಿಯಂ ಆಕ್ಸೈಡ್ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ. ವಾಟ್ ಹ್ಯಾಪನ್ಸ್ ವೆನ್ ಅಲ್ಯೂಮಿನಿಯಂ ಆಕ್ಸೈಡ್ ರಿಯಾಕ್ಟ್ ವಿತ್ HCl ಅಂಡ್ NaOH? ನಾವು ತಿಳ್ಕೊಳ್ಳೋಣ ಈಗ ವಿತ್ ಜಿಂಕ್ ಆಕ್ಸೈಡ್, ZnO, ಜಿಂಕ್ ಆಕ್ಸೈಡ್. ವಾಟ್ ಬೇಸಿಕಲಿ ಹ್ಯಾಪನ್ಸ್ ವೆನ್ ಜಿಂಕ್ ಆಕ್ಸೈಡ್ ರಿಯಾಕ್ಟ್ ವಿತ್ HCl and also the base NaOH? See, zinc oxide being a metal oxide, it is reacting with both acid as well as base. Adikke idu amphoteric. Can you guys tell me what happens when zinc oxide combined with HCl? ಏನಾಗುತ್ತೆ? Very good. Mamata has given the correct answer, followed by Chetan, followed by Arun, Yogavati, Shankar, Pratiksha. Many of you have given the right answer. Exactly correct. Correct ಕಂಡ್ರು. ರೈಟ್, ನಿಮ್ಮ ಆನ್ಸರ್ಸ್ ಎಲ್ಲ ಕರೆಕ್ಟ್ ಇದೆ. ಜಿಂಕ್ ಏನಾಗ್ತಾ ಇದೆ, ಕ್ಲೋರಿನ್ ಜೊತೆ ಕಂಬೈನ್ ಆಗುತ್ತೆ. ಇನ್ ದಿಸ್ ಕೇಸ್ ಇಟ್ ಫಾರ್ಮ್ಸ್ ಅ ಸಾಲ್ಟ್ ಕಾಲ್ಡ್ ಜಿಂಕ್ ಕ್ಲೋರೈಡ್. ಅಂಡ್ ವಿಚ್ ಗ್ಯಾಸ್, ವಾಟ್ ಈಸ್ ಫಾರ್ಮ್ಡ್ ಹಿಯರ್? ವಾಟರ್ ಈಸ್ ಫಾರ್ಮ್. ರಿಮೆಂಬರ್, ಸಾಲ್ಟ್ ಅಂಡ್ ವಾಟರ್ ಇಸ್ ಫಾರ್ಮ್. ಸಾಲ್ಟ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಸೆಕೆಂಡ್ ಕೇಸ್, ವಾಟ್ ಹ್ಯಾಪನ್ ವೆನ್ ಜಿಂಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ವಾಟ್ ಹ್ಯಾಪನ್ಸ್ ವೆನ್ ಜಿಂಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಸೋಡಿಯಂ ಹೈಡ್ರಾಕ್ಸೈಡ್? ಏನಾಗುತ್ತೆ? Okay, if you are trying to answer, but I did not get the answer for this. ಯಾರು ಕೂಡ ಆನ್ಸರ್ ಮಾಡಿಲ್ಲ ಇನ್ನುವೆ. Someone of you are telling ZnNaH2 ಅಂತ ಹೇಳ್ತಾ ಇದ್ರಾ? ಅಲ್ಲ, not correct. Okay, I'm checking answer. Some of you are telling NaZ. NaZ Na2 ನ ನೋಡ್ಕೊಳ್ಳಿ ಒಂದ್ಸತಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ಕರೆಕ್ಟ್ ಕರೆಕ್ಟ್. ಈಗ ಆನ್ಸರ್ಸ್ ಕೊಡ್ತಾ ಇದ್ದೀರಾ ಕೆಲವರು. ಇಟ್ ಈಸ್ Na2ZnO2. ಯಾಕೆ ಅಂದ್ರೆ ಇದು ನೀವು ಪ್ರೀವಿಯಸ್ ಲೆಸನ್ ತಿಳ್ಕೊಂಡಿದ್ದೀರಾ. ಕರೆಕ್ಟ್. ಮಾಲ್ದಿನಿ, ಮನೋಜ್, ಇಂದುಮತಿ, ಸೋಮೇಶ್ವರ್, ಓಕೆ, ಮೆನಿ ಆಫ್ ಯು, ರಾಜೇಶ್, ವೆರಿ ಗುಡ್. ಯುವರ್ ಆನ್ಸರ್ಸ್ ಆರ್ ಕರೆಕ್ಟ್. ಇನ್ ದಿಸ್ ಕೇಸ್ ಏನಾಗ್ತಾ ಇದೆ, ಈ ಜಿಂಕ್ ಆಕ್ಸೈಡು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಇಟ್ ಫಾರ್ಮ್ಸ್ ಅ ಸಾಲ್ಟ್ ಕಾಲ್ಡ್ ಸೋಡಿಯಂ ಜಿಂಕೇಟ್. ಫಾರ್ಮುಲಾ Na2ZnO2. ಮಾರ್ಕ್ ಮಾಡ್ಕೊಬಿಡಿ ಇದನ್ನ. ಯು ಹ್ಯಾವ್ ಟು ಮಾರ್ಕ್ ದಿಸ್. ಇದನ್ನ ಬರ್ಕೊಳ್ಳಿ ಟೆಕ್ಸ್ಟ್ ಬುಕ್ ಅಲ್ಲಿ, ಬಿಕಾಸ್ ಅಲ್ಯೂಮಿನಿಯಂ ಆಕ್ಸೈಡ್ ಮಾತ್ರ ಕೊಟ್ಟಿದ್ದಾರೆ, ಜಿಂಕ್ ಆಕ್ಸೈಡ್ ನ ಬರ್ಕೊಬಿಡಿ. ಓಕೆನಾ, ರೈಟ್. ಬೇರೆ ಏನೇನು ಕ್ವಶನ್ಸ್ ಕೇಳ್ತಾ ಇದ್ದೀರಾ? ರಿದಾ ಯುವರ್ ಆಸ್ಕಿಂಗ್ ಕ್ವಶನ್, ಬಟ್ ಪ್ಲೀಸ್ ಐ ಜಸ್ಟ್ ವಾಂಟ್ ಟು ಕಂಪ್ಲೀಟ್ ದಿಸ್ ಲೆಸನ್, ಓನ್ಲಿ ದೆನ್ ಐ ವಿಲ್ ಬಿ ಆನ್ಸರಿಂಗ್. ಓಕೆ, ರೈಟ್. ಅಂಡ್ ಇದಕ್ಕೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಇತ್ತೀಚೆಗೆ ಕೇಳ್ತಾ ಇದ್ದಾರೆ. ಸಿ, ಮೋಸ್ಟ್ ಆಫ್ ದ ಮೆಟಲ್ ಆಕ್ಸೈಡ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್, ಬಟ್ ಸಮ್ ಆಫ್ ದೀಸ್ ಮೆಟಲ್ ಆಕ್ಸೈಡ್ಸ್ ಡಿಸಾಲ್ವ್ ಟು ಫಾರ್ಮ್ ಆಲ್ಕಲೀಸ್. ಸೊ ಇಲ್ಲಿ ನೀವೇನು ತಿಳ್ಕೊಳ್ತಿದ್ದೀರಾ ಅಂದ್ರೆ, ನಾವು ಪ್ರೀವಿಯಸ್ ಲೆಸನ್ ಅಲ್ಲೂ ತಿಳ್ಕೊಂಡಿದೀವಿ. ವಾಟ್ ಯು ಮೀನ್ ಬೈ ಆಲ್ಕಲಿ? ವಾಟ್ ಈಸ್ ಆಲ್ಕಲಿ ಅಂತ ಕೇಳ್ತಾರೆ. ಆಲ್ಕಲಿ ಅಂದ್ರೆ ಏನು? ದ ಮೆಟಲ್ ಆಕ್ಸೈಡ್ಸ್ ವಿಚ್ ಆರ್ ಡಿಸಾಲ್ವ್ ಆರ್ ವಿಚ್ ಆರ್ ಏಬಲ್ ಟು ಸಾಲ್ಯುಬಲ್ ಇನ್ ವಾಟರ್ ಅಂತ ಹೇಳಿ ಕರಿತೀವಿ. ಓಕೆ, ವಾಟ್ ಈಸ್ ಮೀನ್ ಬೈ ಆಲ್ಕಲಿ? ವಾಟ್ ಯು ಮೀನ್ ಬೈ ಆಲ್ಕಲಿ? ಕ್ಯಾನ್ ಯು ಪ್ಲೀಸ್ ಟೈಪ್ ದ ಆನ್ಸರ್, ಚಿಲ್ಡ್ರನ್? What do you mean by alkali? I hope you understood. So, alkalis are nothing but metal oxides which dissolve in water. Not all the metal oxides are alkalis. Not all the metal oxides are alkalis. Remember, exam al keltare. Okay, it's very important. Yes, the metal oxides which are only soluble in water, they are called as alkalis. Clear? So, ee case alli ida complete aaytala. This is very important. ನೆಕ್ಸ್ಟ್ ನೋಡಿ, ಎಕ್ಸಾಮಲ್ಲಿ ಕೇಳ್ಬೋದು,
ಹೇಗೆ ಕೇಳ್ಬೋದು ಅಂದರೆ ಪ್ರಶ್ನೆ ಹೀಗೆ ಕೇಳ್ಬೋದು. ಅ ಮೆಟಲ್ ವಿಚ್ ಕ್ಯಾನ್ ಬಿ ಈಸಿಲಿ ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್. ರಿಮೆಂಬರ್, ಅ ಮೆಟಲ್ ಎಕ್ಸ್ which can be easily cut with the help of knife is made to react with oxygen, okay. When this metal oxide is allowed to dissolve in water, the substance formed changes the red color litmus paper to blue. ನೋಡಿ ನನ್ನ ಕ್ವೆಶ್ಚನ್ ಎಷ್ಟು ಇನ್ಸ್ಟಾಂಟ್ ಆಗಿ ಕೇಳ್ತಾ ಇದ್ದೀನಿ ನಿಮಗೆ ಅಂದರೆ ಇದೇನೇ ಅಪ್ಲಿಕೇಶನ್ ಅಂತ ಹೇಳ್ತಾರೆ ಎಕ್ಸಾಮಲ್ಲಿ. ಅರ್ಥ ಆಯ್ತಲ್ವಾ ನಾನು ನಿಮ್ಗೆ ಏನು ಹೇಳಿದೆ ಅಂದರೆ? ಐ ಹೋಪ್ ನಿಮ್ಗೆ ಅರ್ಥ ಆಯ್ತಲ್ವಾ? ಮಂಜುಳಾ, ಕರೆಕ್ಟ್ ಮಂಜುಳಾ, ಯು ಗಿವಿಂಗ್ ಕರೆಕ್ಟ್ ಆನ್ಸರ್. ತುಂಬ ಜನ, ಶಂಕರ್ ಗೌಡ, ಐ ಥಿಂಕ್ ಮೆನಿ ಆಫ್ ಯು ಗಿವಿಂಗ್ ಅ ಕರೆಕ್ಟ್ ಆನ್ಸರ್. ನಾನು ಏನು ಹೇಳಿದೆ? ಅ ಮೆಟಲ್ ವಿಚ್ ಈಸ್ ಈಸಿಲಿ ಏಬಲ್ ಟು ಕಟ್ ವಿತ್ ದ ಹೆಲ್ಪ್ ಆಫ್ ನೈಫ್. ಯು ಕ್ಯಾನ್ ಟೇಕ್ ಸೋಡಿಯಂ ಆರ್ ಪೊಟ್ಯಾಷಿಯಂ. ಈ ಕೇಸಲ್ಲಿ ಸೋಡಿಯಂ ಆದರೆ I told you that metal when it is combined with oxygen ಏನಾಯಿತು? It forms metal oxide, sodium oxide ಇದೆ. See, this metal oxide when it is made to react with water, ನಾನು ನಿಮ್ಗೆ ಏನು ಹೇಳಿದೆ? The substance which is formed turned red litmus paper blue ಅಂದರೆ ಯಾವ ಪ್ರಾಡಕ್ಟ್ ಫಾರ್ಮ್ ಆಗಿರುತ್ತೆ ಇಲ್ಲಿ? The product formed here is sodium hydroxide. ಇದನ್ನೇ ಅಪ್ಲಿಕೇಶನ್ ಅಂತ ಹೇಳಿ ಕರೀತಾರೆ. ಓಕೆ, ಇನ್ಸ್ಟ್ಯಾಂಟ್ ಆಗಿ ನಾವು ಯೋಚನೆ ಮಾಡಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ರೈಟ್. ನೆಕ್ಸ್ಟ್ ನೋಡ್ತಾ ಬರೋಣ, ವೆರಿ ಇಂಪಾರ್ಟೆಂಟ್. ಇಲ್ಲಿ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಓಕೆ, ಇದನ್ನು ಕೇಳ್ತಾರೆ. ಎಸ್, ಸಿ, ಪೊಟ್ಯಾಷಿಯಂ ಆ್ಯಂಡ್ ಸೋಡಿಯಂ ರಿಯಾಕ್ಟ್ ಸೋ ವಿಗರಸ್ಲಿ, ಸೊ ದೇ ಕ್ಯಾಚಸ್ ಫೈರ್ ಇಫ್ ದೇ ಕೆಪ್ಟ್ ಓಪನ್. ಹೆನ್ಸ್, ಟು ಪ್ರೊಟೆಕ್ಟ್ ದೆಮ್ ಆ್ಯಂಡ್ ಟು ಪ್ರಿವೆಂಟ್ ದ ಆಕ್ಸಿಡೆಂಟಲ್ ಫೈರ್ಸ್, ದೇ ಆರ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ದ ಕೆರೋಸಿನ್ ಆಯಿಲ್. ಯೂಶಲಿ ಸೋಡಿಯಂ ಕೇಳ್ತಾ ಇರ್ತಾರೆ. ಒಂದು ವೇಳೆ ಪೊಟ್ಯಾಷಿಯಂ ಕೇಳ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗುವಂತ ಅಗತ್ಯ ಇಲ್ಲ. ಫಾರ್ ಎಕ್ಸಾಂಪಲ್ ಅವ್ರ ಎಕ್ಸಾಮಲ್ಲಿ ಕೇಳ್ಬೋದು, ಪೊಟ್ಯಾಷಿಯಂ ಈಸ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ದ ಕೆರೋಸಿನ್ ಆಯಿಲ್. ಏನು ಬರಿಬೇಕು ನೀವು? ಗಿವ್ ರೀಸನ್ ಬರಿಬೇಕು. ದಿಸ್ ಇಸ್ ದ ರೀಸನ್, ಗಿವ್ ರೀಸನ್ ಕ್ವಶನ್. ಓಕೆ, ದಿಸ್ ಇಸ್ ದ ಗಿವ್ ರೀಸನ್ ಕ್ವಶನ್. ಓಕೆ, ಪೊಟ್ಯಾಷಿಯಂ ಈಸ್ ಕೆಪ್ಟ್ ಇಮ್ಮರ್ಸ್ಡ್ ಇನ್ ದ kerosene oil. What is the reason? Because potassium is the highly reactive metal. Potassium is the highly reactive metal. So when it is kept open, it vigorously catches fire by reacting with oxygen. Okay, so to prevent the accidental fires, ille ide nodi, to prevent the accidental fires, they are kept immersed in the kerosene anta baribekagutte. Okay, next, see, at ordinary temperature, the surfaces of metals such as magnesium, aluminum, zinc and lead are covered with the thin layer of oxide. ನೋಡಿ, ಮೆಗ್ನೀಷಿಯಂ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಆಕ್ಸೈಡ್ ಲೇಯರ್ ಇಂದ ಕವರ್ ಮಾಡಿರ್ತಾರಂತೆ. ಯಾಕೆ? ಗಿವ್ ರೀಸನ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಗಿವ್ ರೀಸನ್? ವಾಟ್ ಇಸ್ ದ ರೀಸನ್ ದಟ್ ಯು ಗಿವ್? ಸಿ, ಏನ್ ಬರೀತಾರೆ ಎಕ್ಸಾಮ್ ಅಲ್ಲಿ? ಸಿ, ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಆರ್ ಕವರ್ಡ್ ವಿತ್ ದ ಥಿನ್ ಲೇಯರ್ ಆಫ್ ಆಕ್ಸೈಡ್ ಬಿಕಾಸ್ ಟು ಪ್ರಿವೆಂಟ್ ದ ಮೆಟಲ್ ಫ್ರಮ್ ಫರ್ದರ್ ಆಕ್ಸಿಡೇಷನ್. ಇದು ಆನ್ಸರ್. ಯಾಕೆ ಅಂದ್ರೆ ದೇ ಕ್ಯಾನ್ ಈಸಿಲಿ ರಿಯಾಕ್ಟ್ ವಿತ್ ಆಕ್ಸಿಜನ್. ಅದು ಆಕ್ಸಿಜನ್ ಜೊತೆ ಈಸಿಯಾಗಿ ರಿಯಾಕ್ಟ್ ಆಗ್ಬಿಟ್ಟು ಏನಾಗ್ಬೋದು, ಅದರದೇ ಒಂದು ಆಕ್ಸೈಡ್ ಲೇಯರ್ನ ಫಾರ್ಮ್ ಮಾಡ್ಕೊಬಿಡುತ್ತೆ. ಸೊ ಹಾಗಾಗಿ ಟು ಪ್ರಿವೆಂಟ್ ದ ಫರ್ದರ್ ಆಕ್ಸಿಡೇಷನ್, ದೀಸ್ ಮೆಟಲ್ಸ್ ಆರ್ ಕೋಟೆಡ್ ವಿತ್ ದ ಲೇಯರ್ ಆಫ್ ಆಕ್ಸೈಡ್. ಅರ್ಥ ಆಯ್ತಲ್ಲ? ದಿಸ್ ಇಸ್ ಸೆಕೆಂಡ್ ಗಿವ್ ರೀಸನ್. ನೋಡಿ, ನಿಮಗೆ ಟೋಟಲಿ ಗಿವ್ ರೀಸನ್ ಒಂದಾಯ್ತು. ಇಲ್ಲಿ ಎರಡನೇ ಪ್ರಶ್ನೆ ಗಿವ್ ರೀಸನ್ ನಂಬರ್ 2. ನೆಕ್ಸ್ಟ್, iron does not burn on heating, but iron fillings burn vigorously when sprinkled in the flame of burner. Okay, yaake? Because see, iron fillings are very tiny particles of iron. ಐರನ್ ಫಿಲ್ಲಿಂಗ್ಸ್ ಹೇಗಾಗತ್ತೆ ಅಂದರೆ, ಸಿ, ನೀವು ಒಂದು ಫ್ಲೇಮ್ ಮೇಲೆ ಐರನ್ ಫಿಲ್ಲಿಂಗ್ಸ್ನ ಈ ರೀತಿ ನೀವು ಜಸ್ಟ್ ಸ್ಪ್ರಿಂಕಲ್ ಮಾಡ್ತಾ ಇದ್ದೀರಾ ಅಂದರೆ, ನೀವು ದೀಪಾವಳಿ ಟೈಮಲ್ಲಿ ಈ ಒಂದು ಸ್ಪಾರ್ಕ್ಲರ್ ಯೂಸ್ ಮಾಡ್ತೀರಾ ಅಲ್ವಾ? ಸುರ್ಸುರ್ ಬತ್ತಿ ಅಂತ ನಾವು ಏನು ಯೂಸ್ ಮಾಡ್ತೀವಿ, ಸ್ಪಾರ್ಕ್ಲರ್ಸು, ಆ ಸ್ಪಾರ್ಕ್ಲಿಂಗ್ ಥರನೇ ಐರನ್ ಫಿಲ್ಲಿಂಗ್ಸು ಕೂಡ ಏನು ಮಾಡುತ್ತೆ? ಫ್ಲೇಮನ್ನು ರಿಲೀಸ್ ಮಾಡುತ್ತೆ. ಓಕೆನಾ? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಆ್ಯಂಡ್ ಫೈನಲಿ, ಕಾಪರ್ ಡಸ್ ನಾಟ್ ಬರ್ನ್ ಬಟ್ the hot metal is coated with the black colored layer called copper 2 oxide. Okay, and finally silver and gold do not react with oxygen even at the high temperature. Idishtu kuda tumbane important kandro. Okay, adralli give reason frequent ಆಗಿ ಕೇಳೋದು ನಂಬರ್ 1 and ನಂಬರ್ 2. ಇಲ್ಲಿ give reason ಕೇಳ್ತಾರೆ. ಓಕೆ, ನೆಕ್ಸ್ಟ್ ನಿಮಗೆ ಗೊತ್ತಿರಬೇಕು 1 ಮಾರ್ಕ್ಗೆ ವಾಟ್ ಈಸ್ ಆನೋಡೈಸಿಂಗ್. ಸಿ, ಆನೋಡೈಸಿಂಗ್ ಅಂದ್ರೆ ಏನು? ಆನೋಡೈಸಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಫಾರ್ಮಿಂಗ್ ಅ ಥಿಕ್ ಆಕ್ಸೈಡ್ ಲೇಯರ್ ಆಫ್ ಅಲ್ಯೂಮಿನಿಯಂ. ವೆರಿ ಇಂಪಾರ್ಟೆಂಟ್. ಇದು ಒಂದೇ ಸ್ಟೇಟ್ಮೆಂಟ್ ನಾನು ಇಲ್ಲಿ ನಿಮಗೆ ಹೈಲೈಟ್ ಮಾಡ್ತಿದ್ದೀನಿ. ವಾಟ್ ಈಸ್ ಆನೋಡೈಸಿಂಗ್? ಆನೋಡೈಸಿಂಗ್ ನೆನ್ಪಿಟ್ಕೊಳ್ಳಿ, ಎ ಫಾರ್ ಎ. ಆನೋಡೈಸಿಂಗ್ ಅಲ್ಲಿ ನಾವು ಏನು ಮಾಡ್ತಾ ಇದೀವಿ? ಅಲ್ಯೂಮಿನಿಯಂ ಮೆಟಲ್ನ ಯೂಸ್ ಮಾಡ್ತಾ ಇದೀವಿ.
ವಾಟ್ ಆರ್ ವಿ ಬೇಸಿಕಲಿ ಯೂಸಿಂಗ್? ವಿ ಆರ್ ಬೇಸಿಕಲಿ ಯೂಸಿಂಗ್ ಅಲ್ಯೂಮಿನಿಯಂ ಮೆಟಲ್. ಓಕೆನಾ? ಇದಿಷ್ಟು ಇಲ್ಲಿಂದ ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು. ನೆಕ್ಸ್ಟ್ ಬಂದು ನೀವು ನೋಡ್ಕೊಳ್ಬೇಕಾಗಿರುವಂಥದ್ದು, ಓಕೆ, ಇಲ್ಲೇನು ಇಲ್ಲ ನಿಮಗೆ ಈ ಕೇಸಲ್ಲಿ. ಲೆಟ್ ಅಸ್ ನಾವು ಅಂಡರ್ಸ್ಟ್ಯಾಂಡ್ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ರಿಯಾಕ್ಟ್ ವಿತ್ ವಾಟರ್. 3 ಮಾರ್ಕ್ಗೆ 100% ಇಂಪಾರ್ಟೆಂಟ್ ಡಯಾಗ್ರಾಮ್. ಫ್ರೀಕ್ವೆಂಟ್ ಆಗಿ 2018, 19, 20 ಈ ಟೈಮಲ್ಲಿ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಕೇಳ್ತಾ ಇದ್ರು. ಬಟ್ ಈಗ ಇತ್ತೀಚಿನ ಒಂದು ಕ್ವಶನ್ ಪೇಪರ್ಸಲ್ಲಿ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಕೇಳ್ತಾ ಇದ್ರೆ ತುಂಬ ಸಿಂಪಲ್ ಕಂಡ್ರು. ಏನೇನು ಅಪ್ಯಾರಚಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ನೆನ್ಪಿಟ್ಕೊಳ್ಳಿ. ಏನಿರುತ್ತೆ ನೆನ್ಪಿಡ್ಬೇಕು ನೀವು, ಒಂದು ಫಸ್ಟ್ ಆಫ್ ಆಲ್ ಯಾವಾಗಲೂ ಏನಿರುತ್ತೆ, ಒಂದು ಟೆಸ್ಟ್ ಟ್ಯೂಬ್ ಇರುತ್ತೆ. ಆ ಟೆಸ್ಟ್ ಟ್ಯೂಬ್ನಲ್ಲಿ ಗ್ಲಾಸ್ ವೂಲ್ ಇರುತ್ತೆ. ಆ್ಯಂಡ್ ಈ ಗ್ಲಾಸ್ ವೂಲ್ನ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿಂದ ಸ್ಟೀಮ್ ಬರುತ್ತೆ. ಈ ಸ್ಟೀಮ್ ಏನಾಗುತ್ತೆ, ಮೆಟಲ್ ಮೇಲೆ ಪಾಸ್ ಆಗುತ್ತೆ. ಮೆಟಲ್ ಜೊತೆ ಸ್ಟೀಮ್ ರಿಯಾಕ್ಟ್ ಆಗಿ ಏನಾಗುತ್ತೆ, ಒಂದು ಗ್ಯಾಸ್ ರಿಲೀಸ್ ಆಗ್ತಾ ಇದೆ. ಆ ರಿಲೀಸ್ ಆಗುವಂಥ ಗ್ಯಾಸನ್ನ ನಾವು ಒಂದು ಟ್ಯೂಬ್ ಮುಖಾಂತರ ಏನು ಮಾಡ್ತಾ ಇದೀವಿ, ಕಲೆಕ್ಟ್ ಮಾಡ್ತಾ ಇದೀವಿ. ಆ್ಯಂಡ್ ದೆನ್ ವಿ ಆರ್ ಪಾಸಿಂಗ್ ಟು ದ ಕಂಟೈನರ್ ವಿಚ್ ಈಸ್ ಹ್ಯಾವಿಂಗ್ ದ ವಾಟರ್ ಇನ್ ಇಟ್. ಓಕೆನಾ? ಸೊ ಇಲ್ಲಿ ನಾವು ಟೆಸ್ಟ್ ಟ್ಯೂಬ್ನ ಇನ್ವರ್ಟ್ ಮಾಡಿದಾಗ ಈ ವಾಟರ್ ಇಂದ ಬರುವಂತ ಆ ಗ್ಯಾಸ್ ಏನಾಗ್ತಾ ಇದೆ, ಇಟ್ ಈಸ್ ಶೋಯಿಂಗ್ ಸಮ್ ಕೈಂಡ್ ಆಫ್ ಬಬಲ್ಸ್. ಓಕೆ, ದ್ಯಾಟ್ ಡಿಟರ್ಮೈನ್ಸ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್. ಯು ಕ್ಯಾನ್ ಆಲ್ಸೋ ಟೆಸ್ಟ್ ದಿಸ್ ವಿತ್ ದ ಹೆಲ್ಪ್ ಆಫ್ ಮ್ಯಾಚ್ ಸ್ಟಿಕ್ ಆರ್ ಅ ಬರ್ನಿಂಗ್ ಕ್ಯಾಂಡಲ್. ಓಕೆ, ಈ ರೀತಿ ಯಾವುದೇ ಒಂದು ಡಯಾಗ್ರಾಮ್ ಆಗಿರ್ಬೋದು, ಈ ರೀತಿ ನಿಮ್ಮ ತಲೆನಲ್ಲಿ ಸ್ಕಿಮ್ಯಾಟಿಕ್ ಮಾಡ್ಕೊಳ್ಬೇಕು. ಓಕೆ, ಏನೇನು ಅಪ್ಯಾರಸಿಸ್ ಇದೆ ಇದರಲ್ಲಿ. ಸೊ ಇದಿದೆ ಅಂದ್ರೆ ನಾನು ಈಸಿ, ನೀವು ತುಂಬಾ ಸರಿ 10 ಸತಿ ಬರೆದ್ರೂ ಯೂಸ್ ಇಲ್ಲ. ಒಂದು ಡಯಾಗ್ರಾಮ್ ಅಲ್ಲಿ ಏನೇನು ಅಪ್ಯಾರಚಸ್ ಇದೆ ಅಂತ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್. ದಿಸ್ ಇಸ್ ಗಿವಿಂಗ್ ಯು ಕ್ಲಾರಿಟಿ. ಓಕೆ, ರೈಟ್, ಫೈನ್. ನೆಕ್ಸ್ಟ್ ನೋಡೋಣ. ನೋಡಿ, ಈ ಕೇಸಲ್ಲಿ ನಾನು ಶಾರ್ಟ್ ಆಗಿ ನಿಮ್ಗೆಲ್ಲಾನು ಹೇಳ್ಕೊಟ್ಟು ಒಂದು ಸ್ಕಿಮ್ಯಾಟಿಕ್ ಬರೀತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ. ರಿಮೆಂಬರ್, ಇಲ್ಲಿ ನಾವು ಏನ್ ತಿಳ್ಕೊಳ್ತೀವಿ, ಏನ್ ಪ್ರಶ್ನೆ ಬರುತ್ತೆ ಅಂತ ಹೇಳ್ತೀನಿ. ಬೇಸಿಕಲಿ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್. ಫಸ್ಟ್ ಆಫ್ ಆಲ್ ನೀವು ತಿಳ್ಕೊಳ್ಬೇಕು, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್. ಡೂ ಆಲ್ ದ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್? ಅದು ಗೊತ್ತಿರಬೇಕು. ಬೇಸಿಕಲಿ ಏನಾಗುತ್ತೆ, ವೆನ್ ಅ ಮೆಟಲ್ ಇಸ್ ರಿಯಾಕ್ಟಿಂಗ್ ವಿತ್ ವಾಟರ್, ಇಟ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಈಸ್ ಲಿಬರೇಟೆಡ್. ಓಕೆ, ಇದನ್ನ ಡೈರೆಕ್ಟ್ ಆಗಿ ನೀವು ಹೀಗೂ ಬರಿಬಹುದು. ವೆನ್ ಅ ಮೆಟಲ್ ಇಸ್ ರಿಯಾಕ್ಟೆಡ್ ವಿತ್ ವಾಟರ್, ಇಟ್ ಡೈರೆಕ್ಟ್ಲಿ ಫಾರ್ಮ್ಸ್ ಮೆಟಲ್ ಹೈಡ್ರಾಕ್ಸೈಡ್. ಇದನ್ನು ಕೂಡ ನೀವು ಬರಿಬಹುದು. ಎಕ್ಸಾಂಪಲ್ ನೋಡಿ, ಟೇಕ್ ಎನ್ ಎಕ್ಸಾಂಪಲ್. ಸೇ ಫಾರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಸೋಡಿಯಂಗೆ ರಿಲೇಟೆಡ್ ಆಗಿ ಆಕ್ಟಿವಿಟಿ ನಾನು ಪರ್ಫಾರ್ಮ್ ಮಾಡಿದ್ದೀನಿ, ಲ್ಯಾಬ್ ಆಕ್ಟಿವಿಟಿ ನೀವು ನೋಡ್ಬೋದು. ಸೋಡಿಯಂನ ತಗೊಂಡು ಒಂದು ಬೀಕರ್ ನಲ್ಲಿ, ವಾಟರ್ ಇರುವಂತ ಬೀಕರ್ ನಲ್ಲಿ ಸೋಡಿಯಂನ ಡ್ರಾಪ್ ಮಾಡಿದಾಗ ಏನಾಗುತ್ತೆ, ಸೋಡಿಯಂ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ವಾಟರ್. ಓಕೆ, ಇಮ್ಮಿಡಿಯೇಟ್ಲಿ, ಬಿಕಾಸ್ ದಿಸ್ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್. ಇಟ್ ಇಮ್ಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ದ ವಾಟರ್. ಏನ್ ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ಅ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರಾಡಕ್ಟ್. ಅಲಾಂಗ್ ವಿತ್ ದಿಸ್ ಹ್ಯೂಜ್ ಅಮೌಂಟ್ ಆಫ್ ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬರೇಟ್ ಆಗುತ್ತೆ ಈ ಕೇಸಲ್ಲಿ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ಬರೀಬಹುದು. ಸಿ, ಸೋಡಿಯಂ ಇಸ್ ಅ ಮೆಟಲ್. ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ವಾಟರ್, ಡೈರೆಕ್ಟ್ ಆಗಿ ಏನ್ ಫಾರ್ಮ್ ಆಗ್ತಾ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತದೆ. ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದಿಸ್. ಮೆಟಲ್ ವೆನ್ ಕಂಬೈನ್ ವಿತ್ ವಾಟರ್, ಇಟ್ ಡೈರೆಕ್ಟ್ಲಿ ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ವಿಚ್ ಗ್ಯಾಸ್ ಇಸ್ ಲಿಬರೇಟೆಡ್ ಹಿಯರ್? ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ನೆನ್ಪಿಟ್ಕೊಳ್ಳಿ. ನೋಡಿ, ನಾನು ಎಲ್ರಿಗೂ ಕೂಡ ಒಂದು ಹೇಳಕ್ ಇಷ್ಟಪಡ್ತೀನಿ. ನಾನೊಂದು ಸೆಂಟೆನ್ಸ್ ಮಾಡಿದ್ದೀನಿ. ಆ ಸೆಂಟೆನ್ಸ್ನ ಪ್ರತಿ ಸಲ ನಾನು ಕ್ಲಾಸ್ ಮಾಡಬೇಕಾದ್ರೂ ರಿಲೇಟೆಡ್ ಟು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಹೇಳ್ಕೊಟ್ಟಿದ್ದೀನಿ. ಯಾರು ನನ್ನ ಹಿಂದಿನ ಕ್ಲಾಸಸ್ ಕೇಳಿರ್ತೀರ, ಡೆಫಿನೆಟ್ಲಿ ನಿಮಗೆ ಇದು ಗೊತ್ತಿರುತ್ತೆ. ನಿಮ್ಗೆ ಫನ್ನಿ ಅಂತ ಅನ್ಸ್ಬೋದು, ಬಟ್ ನಿಮ್ಗೆ ಎಕ್ಸಾಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಕಣ್ರು. ಬರ್ಕೊಳ್ಳಿ, ಇದನ್ನ ತುಂಬಾನೇ ಹೆಲ್ಪ್ ಆಗುತ್ತೆ ಇದು. ಏನ್ ಆ ವರ್ಡು ಅಂತಂದ್ರೆ, ಸಿ, ಕಾವೇರಿ, ಬರ್ಕೊಳ್ಳಿ, ಕಾವೇರಿ ನದಿಯ, ನಾ ಮುಂದೆ ಕೇಳುವಂತ ಎಲ್ಲಾ ಪ್ರಶ್ನೆಗೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಕಾವೇರಿ ನದಿಯ ಕಲಾಪ, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು, ಮಾರ್ಗದಲ್ಲಿ ಅಲೆಯಿತು ಜಿಂಕೆ. ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ. ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ, ಪಬ್ನ ಹಿಂದೆ ಕುಳಿತವನಿಗೆ, ಓಕೆ, ಸಿಕ್ಕಿತು ಬೆಳ್ಳಿ ಮತ್ತು ಚಿನ್ನ. ವೆರಿ ಇಂಪಾರ್ಟೆಂಟ್. ನಾವೆಲ್ಲ ಕನ್ನಡಿಗರಲ್ವಾ, ಹಾಗಾಗಿ ನಮ್ಗೆ ಈ ಸ್ಟೇಟ್ಮೆಂಟ್ ಬಹಳ ಸಿಂಪಲ್, ನೆನ್ಪಿಟ್ಕೊಳ್ಳೋದು ಬಹಳ ಈಸಿ ಆಗುತ್ತೆ. ಓಕೆ, ರಿಮೆಂಬರ್. ಓಕೆ, ಸಿ, ಕಾವೇರಿ ನದಿಯ ಕಲಾಪ ಮಾರ್ಗದಲ್ಲಿ ಅಲೆಯಿತು ಜಿಂಕೆ. ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಚಿನ್ನ, ದಟ್ ಇಸ್ ಬೆಳ್ಳಿ ಮತ್ತು ಚಿನ್ನ. ಏನ್ ಹೆಲ್ಪ್ ಆಗುತ್ತೆ,
ಇದನ್ನ ತಿಳ್ಕೊಳ್ಳೋದ್ರಿಂದ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ವಿಚ್ ಈಸ್ ಮೋರ್ ರಿಯಾಕ್ಟಿವ್, ವಿಚ್ ಈಸ್ ಲೆಸ್ ರಿಯಾಕ್ಟಿವ್ ಅನ್ನೋದು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇದು ನಿಮಗೆ ಬಹಳ ಇಂಪಾರ್ಟೆಂಟ್. ಓಕೆನಾ? ಎಸ್, ಏನೇನು ಮೆಟಲ್ ಇದೆ ಅಂತ ನೋಡ್ತಾ ಬರೋಣ. ಓಕೆ, ಏನೇನು ಮೆಟಲ್ ಇದೆ ನೋಡ್ತಾ ಬನ್ನಿ, ತುಂಬಾನೇ ಇಂಪಾರ್ಟೆಂಟ್ ಕಣ್ರೋ. ಸಿ, ಕಾವೇರಿ ಅಂತ ಹೇಳಿದಾಗ ಯಾವ ಮೆಟಲ್ ಇದೆ? ದರ್ ಇಸ್ ಪೊಟ್ಯಾಷಿಯಂ. ನದಿಯ ಏನಿದೆ? ಸೋಡಿಯಂ. ಸೊ ಕಲಾಪ ಏನಿದೆ? ಕ್ಯಾಲ್ಸಿಯಂ. ಮಾರ್ಗದಲ್ಲಿ ಏನಿದೆ? ಮೆಗ್ನೀಷಿಯಂ. ಓಕೆ, ಅಲೆಯಿತು ಏನಿದೆ? ಅಲ್ಯೂಮಿನಿಯಂ. ZN ಜಿಂಕೆ ಅಂದ್ರೆ ಏನು? ಜಿಂಕೆ ಅಂದ್ರೆ ಜಿಂಕ್. ಫೆಬ್ರವರಿ ಅಂದ್ರೆ FE ಅಂದ್ರೆ ಐರನ್. ಓಕೆ, ನೆಕ್ಸ್ಟ್ ಪಬ್ನ ಅಂದ್ರೆ ಏನಿದೆ? PB ಅಂದ್ರೆ ಲೆಡ್ ಅಂತ ಅರ್ಥ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಇದು ನಾನು ಏನ್ ಬರಿತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಎರಡು ಸಲ ನಿಮ್ಗೆ ಕಷ್ಟ ಅಂತ ಅನಿಸ್ಬೋದು, ಬಹಳನೇ ಈಸಿ. ಓಕೆ, ನೆಕ್ಸ್ಟ್ ಹಿಂದೆ H ಫಾರ್ ಹೈಡ್ರೋಜನ್. ಓಕೆನಾ? ನೆಕ್ಸ್ಟ್ ನಿಮಗೆ CU ಫಾರ್ ಕಾಪರ್. ಸಿಕ್ಕಿತು ಅನ್ನೋದು ಮಾತ್ರ ಒಂದು ಲಿಂಕಿಂಗ್ ವರ್ಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ AG ಅಂದ್ರೆ ಸಿಲ್ವರ್, AGನೇ. AU ಅಂದ್ರೆ ಗೋಲ್ಡ್. ನಾನು ಏನ್ ಬರ್ದಿದ್ದೀನಿ ನೋಡಿ, ರಿಯಾಕ್ಟಿವಿಟಿ ಸೀರೀಸ್. ಈ ಒಂದು ಮೆಟಲ್ಲು ಎಕ್ಸಾಮಲ್ಲಿ ನಿಮಗೆ ಒಂದು 4-5 ಮೆಟಲ್ ಕೊಟ್ಬಿಟ್ಟು ಅರೇಂಜ್ ದೀಸ್ ಮೆಟಲ್ಸ್ ಅಕಾರ್ಡಿಂಗ್ ಟು ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಸೀರೀಸ್ ಆರ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಸೀರೀಸ್ ಅಂದ್ರೆ ಬಹಳನೇ ಈಸಿ. ನಿಜ ಹೇಳ್ತಾ ಇದ್ದೀನಿ, ಬಹಳ ಈಸಿ ನಿಮ್ಗಿದು. ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಸೊ ಐ ನೋ ದಟ್ ಗೂಗಲಲ್ಲಿ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಝೀಬ್ರಾ ಇನ್ಸ್ಟೆಡ್ ಲರ್ನ್ ಹೌ ಟು ಕಾಪರ್ ಮೇಕ್ ಲರ್ನ್ ಹೌ ಕಾಪರ್ ಮೇ ಸೇವ್ ಗೋಲ್ಡ್ ಅಂತ ಇದೆ, ಫೈನ್. ಬಟ್ ಬೀಯಿಂಗ್ ಕನ್ನಡಿಗಸ್ ನನಗೆ ಗೊತ್ತಿರೋದು ನಾನು ಓನ್ ಆಗಿ ಮಾಡಿರೋಂಥದ್ದು, ನನ್ನ ಸ್ವಂತದ್ದು. ಓಕೆ, ನನಗಿದು ಈಸಿ ಅನಿಸ್ತು, ನಿಮಗೆ ಈಸಿ ಅಂತ ಅನಿಸಿದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆನಾ? ನಾನು ಇಲ್ಲಿ ಮರ್ಕ್ಯೂರಿನ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಯಾವಾಗಲೂ ಕೂಡ ಮರ್ಕ್ಯೂರಿ ರಿಲೇಟೆಡ್ ಆಗಿ ಕೇಳಿದ್ರೆ ಯೂಶಲಿ ಕೇಳಲ್ಲ, ಬಟ್ ನೀವು ಕೇಳಿದ್ರೆ ನೀವು ಬರ್ಕೊಳ್ಬೋದು. ಕಾಪರ್ನ ಕೆಳಗಡೆ ನಮ್ಗೆ ಯಾವಾಗಲೂ ಕೂಡ ಮರ್ಕ್ಯೂರಿ ಬರುತ್ತೆ, ಇಲ್ಲಿ ಮರ್ಕ್ಯೂರಿ ಬರುತ್ತೆ. ಓಕೆನಾ? ರೈಟ್. ನೋಡಿ, ಈ ಕೇಸಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ಇಲ್ಲೇ ಹೇಳ್ಕೊಟ್ಬಿಡ್ತೇನೆ ನೋಡಿ. ಈ ಕೇಸಲ್ಲಿ ಯಾವ್ಯಾವ ಮೆಟಲ್ಲು ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಯಾವುದು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ, ಎಕ್ಸಾಮಲ್ಲಿ ಏನು ಕೇಳ್ತಾರೆ. ಸಿ, ಪೊಟ್ಯಾಷಿಯಂ, ಸೋಡಿಯಂ ಅಂಡ್ ಕ್ಯಾಲ್ಸಿಯಂ. ಓಕೆ, ಈ 3 ಮೆಟಲ್ಸ್ ಕೂಡ ರಿಮೆಂಬರ್ ದೇ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್. ಓಕೆನಾ? ನೆಕ್ಸ್ಟ್ ಮೆಗ್ನೀಷಿಯಂ ನೋಡಿ, ಇಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್. ನೆಕ್ಸ್ಟ್ ಅಲ್ಯೂಮಿನಿಯಮ್, ಜಿಂಕು, ಐರನ್ ದೇ ರಿಯಾಕ್ಟ್ ವಿತ್ ಸ್ಟೀಮ್. ನೆನ್ಪಿಟ್ಕೊಳ್ಳಿ, ದೇ ರಿಯಾಕ್ಟ್ ವಿತ್ ಸ್ಟೀಮ್. ಇದಿಷ್ಟು ಕೂಡ ಏನಾಗುತ್ತೆ? ದೇ ರಿಯಾಕ್ಟ್ ವಿತ್ ಸ್ಟೀಮ್. ನೆಕ್ಸ್ಟ್ ಇನ್ನು ಉಳಿದಂತ ಮೆಟಲ್ಸ್ ಇದೆ ಅಲ್ವಾ, ದೇ ಡು ನಾಟ್ ಶೋ ಎನಿ ಕೈಂಡ್ ಆಫ್ ರಿಯಾಕ್ಷನ್ ವಿತ್ ವಾಟರ್. ಅರ್ಥ ಆಯ್ತಲ್ಲ? ದೇ ಡು ನಾಟ್ ಶೋ ಎನಿ ಕೈಂಡ್ ಆಫ್ ರಿಯಾಕ್ಷನ್ ವಿತ್ ವಾಟರ್. ನೋಟ್ ಮಾಡ್ಕೊಳ್ಳಿ, ರಿಯಾಕ್ಟಿವಿಟಿ ಸೀರೀಸು ಬರುತ್ತೆ ನಿಮಗೆ. ಇಲ್ಲಿ ನೋಡಿ, ಎಕ್ಸಾಂಪಲ್ ನಾನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. ಎಕ್ಸಾಮಲ್ಲಿ ಒಂದ್ ವೇಳೆ ನೋಡಿ ಈ ರೀತಿ ಕೊಟ್ಟಿರ್ತಾರೆ, ಐರನ್. ಓಕೆ, ಐರನ್, ಮೆಗ್ನೀಷಿಯಂ ಅಂಡ್ ಪೊಟ್ಯಾಷಿಯಂ ಅಂಡ್ ಗೋಲ್ಡ್. ಎಕ್ಸಾಮಲ್ಲಿ ಇದನ್ನ ಕೊಟ್ಟಿರ್ತಾರೆ. ಏನ್ ಕೊಟ್ಟಿರ್ತಾರೆ ಪ್ರಶ್ನೆ? ಲಿಸನ್ ಟು ದ ಕ್ವೆಶನ್, ಆನ್ಸರ್ ಮಾಡಿ. ಓಕೆನಾ? ವಿಷ್ಣು, ಕೆಮಿಸ್ಟ್ರಿ ದಯವಿಟ್ಟು ಕಷ್ಟ ಅಲ್ಲ, ಕೆಮಿಸ್ಟ್ರಿ ಇಸ್ ರಿಯಲಿ ಈಸಿ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸಿ, ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮಗೆ ಐರನ್ನು, ಮೆಗ್ನೀಷಿಯಮು, ಪೊಟ್ಯಾಷಿಯಮು ಏನ್ ಕೊಟ್ಟಿದ್ದಾರೆ? ಸಿಲ್ವರ್ ಕೊಟ್ಟಿದ್ದಾರೆ. ಮೈ ಕ್ವೆಶನ್ ಟು ಯು ಹಿಯರ್ ಇಸ್ ಅರೇಂಜ್ ದೀಸ್ ಮೆಟಲ್ಸ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಸೀರೀಸ್. ಅರೇಂಜ್ ಮಾಡಿ ನೋಡೋಣ. ಯಾರು ಫಸ್ಟ್ ಅರೇಂಜ್ ಮಾಡ್ತೀರಾ ಅವ್ರ ಹೆಸರು ಹೇಳ್ತೀನಿ. 2 ಮೆಂಬರ್ಸ್, ಯಾರು ಇಬ್ರು ಫಸ್ಟ್ ಅರೇಂಜ್ ಮಾಡ್ತೀರಾ ಅವ್ರ ಹೆಸರು ಹೇಳ್ತೀನಿ. ಅರೇಂಜ್ ದೀಸ್ ಮೆಟಲ್ಸ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ ಸೀರೀಸ್. ಇನ್ಕ್ರೀಸಿಂಗ್ ಅಂದ್ರೆ ಲೋ ರಿಯಾಕ್ಟಿವಿಟಿ ಟು ಹೈ ರಿಯಾಕ್ಟಿವಿಟಿ ನೀವು ಅರೇಂಜ್ ಮಾಡಬೇಕು. ಓಕೆ, ಐ ಥಿಂಕ್ ಮಂಜುನಾಥ್ ವಿ ರಾಯ್ಕರ್, ಐ ಥಿಂಕ್ ನೀವು ಆನ್ಸರ್ ಮಾಡಿದಿರಾ. ನೀವು ಹೈ ಟು ಲೋ ಮಾಡಿದಿರಾ. ನಾನು ಹೈ ಟು ಲೋ ಕೇಳಿದ್ನ ಫಸ್ಟು. ಓಕೆ, ಫೈನ್. ಹೈ ಟು ಲೋ ಕೇಳಿದ್ರೆ ವೆರಿ ಗುಡ್. ಮಂಜುನಾಥ್ ಹ್ಯಾಸ್ ಗಿವನ್ ಫಸ್ಟ್ ಆನ್ಸರ್. ಆಫ್ಟರ್ ಮಂಜುನಾಥ್ ಹೂ ಹ್ಯಾಸ್ ಗಿವನ್ ಆನ್ಸರ್? ಲೆಟ್ ಮೀ ಸಿ. Okay, it is Arman followed by Indumati, next Yogavati, Kushwan Naik. Next ಕೇಳಿದಂತ ಪ್ರಶ್ನೆಗೆ ನೀವು ಆನ್ಸರ್ ಮಾಡಿದ್ರೆ ವೆರಿ ಗುಡ್. ಸೊ ಇಲ್ಲಿ ಕರೆಕ್ಟ್ ಆಗಿ ಫಸ್ಟ್ ಆನ್ಸರ್ ಕೊಟ್ಟಿರುವಂಥದ್ದು ನನಗೆ ಇಟ್ ಇಸ್ ಮಂಜುನಾಥ್. ವೆರಿ ಗುಡ್ ಮಂಜುನಾಥ್ ವಿ ರಾಯ್ಕರ್. ಓಕೆ, ನೋಡು, ಫಸ್ಟ್ ನಾನು ನಿಮಗೆ ಕೇಳಿರ್ಬಹುದು ಏನಂತ, ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದ್ದೆ ಅನ್ಕೋತೀನಿ. ಫಸ್ಟ್ ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದಾಗ ಏನಾಗುತ್ತೆ? ಲೋ ರಿಯಾಕ್ಟಿವಿಟಿ ಟು ಹೈ ರಿಯಾಕ್ಟಿವಿಟಿ ಬರಿಬೇಕು. ಸೊ ಲೋ ರಿಯಾಕ್ಟಿವಿಟಿ ಯಾವುದು? ಇಲ್ಲಿ ಫಸ್ಟ್ ಸಿಲ್ವರ್ ಬರುತ್ತೆ ನೋಡಿ, ಇಲ್ಲಿದೆ ಸಿಲ್ವರ್. ಈ ಸೆಂಟೆನ್ಸ್ ಬರ್ಕೋಬಿಟ್ರೆ ನಿಮಗೆ ಬಂದ್ಬಿಡುತ್ತೆ. ಕಾವೇರಿ ನದಿಯ ಕಲಪ, ಮಾರ್ಗದಲ್ಲಿ ಅಲೆಯಿತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು
ಬೆಳ್ಳಿ ಮತ್ತು ಚಿನ್ನ ಅಂತ ಬರ್ಕೊಂಡ್ಬಿಟ್ರೆ ಯಾವ್ದು ಫಸ್ಟ್ ಬರಿಬೋದು ಅಂತ ಗೊತ್ತಾಗುತ್ತೆ. ಸಿಲ್ವರ್. ಸಿಲ್ವರ್ ಆದ್ಮೇಲೆ ನೆಕ್ಸ್ಟ್ ಏನಿದೆ ನೋಡಿ, ಮೇಲೆ ಬರ್ತಾ ಹೋದ್ರೆ ನಮಗೆ ಇಲ್ಲಿ ಐರನ್ ಇದೆ. ಓಕೆ, ನೆಕ್ಸ್ಟ್ ಇನ್ನೂ ಮೇಲೆ ಬರ್ತಾ ಹೋದ್ರೆ ನಮ್ಗೆ ಏನಿದೆ, ಇಲ್ಲಿ ಮೆಗ್ನೀಷಿಯಂ ಇದೆ. ನೆಕ್ಸ್ಟ್ ಇನ್ನೂ ಮೇಲೆ ಬರ್ತಾ ಹೋದ್ರೆ ನಮ್ಗೆ ಇಲ್ಲಿ ಏನಿದೆ, ಪೊಟ್ಯಾಷಿಯಂ ಇದೆ. ಇದು ಇನ್ಕ್ರೀಸಿಂಗ್ ಆರ್ಡರ್. ಇದನ್ನ ಡಿಕ್ರೀಸಿಂಗ್ ಆರ್ಡರ್ ಬರೆದ್ರೆ ಉಲ್ಟಾ ಏನಾಗುತ್ತೆ, ಪೊಟ್ಯಾಷಿಯಂ ಬರುತ್ತೆ, ನೆಕ್ಸ್ಟ್ ಮೆಗ್ನೀಷಿಯಂ ಬರುತ್ತೆ, ನೆಕ್ಸ್ಟ್ ಐರನ್ ಬರುತ್ತೆ, ನೆಕ್ಸ್ಟ್ ಏನ್ ಬರುತ್ತೆ ನಿಮಗೆ, ಸಿಲ್ವರ್ ಬರುತ್ತೆ. ಓಕೆ, ಸೊ ಇದಿಷ್ಟು ಈ ಕೇಸಲ್ಲಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇನ್ನೇನ್ ಕೇಳ್ತಾರೆ ಗೊತ್ತಾ, ನಿಮಗೆ ಕೇಳ್ತಾರೆ ಗಿವ್ ರೀಸನ್. ಓಕೆ, ಏನ್ ಕೇಳ್ತಾರೆ ಗೊತ್ತಾ, ಕ್ಯಾಲ್ಸಿಯಂ ಸ್ಟಾರ್ಟ್ಸ್ ಫ್ಲೋಟಿಂಗ್ ಆನ್ ವಾಟರ್. Calcium, when it is made to react with water, it floats on water. Give reason ಅಂತ ಕೇಳ್ತಾರೆ. ಏನ್ ರೀಸನ್ ಮಾರ್ಕ್ ಮಾಡ್ಕೊಳ್ಳಿ, ಇದು ಬಹಳ ಇಂಪಾರ್ಟೆಂಟ್. ರೀಸನ್, because the bubbles of hydrogen gas formed stick to the surface of the metal. ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಕ್ಯಾಲ್ಸಿಯಂನ ನಾವು ವಾಟರ್ಗೆ ಹಾಕಿದಾಗ ಏನ್ ಹೇಳ್ತಾ ಇದ್ದಾರೆ, ಸ್ವಲ್ಪ ಕ್ಯಾಲ್ಸಿಯಂ ಏನಾಗುತ್ತೆ ನೋಡಿ, ಈಗ ಕ್ಯಾಲ್ಸಿಯಂನ ನಾವು ಏನ್ ಮಾಡ್ತಾ ಇದೀವಿ, ಒಂದು ಬೀಕರ್ಗೆ ವಾಟರ್ನಲ್ಲಿ ಹಾಕ್ತಾ ಇದೀವಿ. ಸೊ ಆಗ ಏನಾಗುತ್ತೆ, ಸ್ವಲ್ಪ ಕ್ಯಾಲ್ಸಿಯಂ ಏನಾಗುತ್ತೆ, ಮೇಲೆ ಫ್ಲೋಟ್ ಆಗ್ತಾ ಹೋಗುತ್ತೆ. ಯಾಕೆ ಫ್ಲೋಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಬಿಕಾಸ್ ಕ್ಯಾಲ್ಸಿಯಂನ ರಿಯಾಕ್ಟ್ ಮಾಡಿದಾಗ ಏನಾಗ್ತದೆ ನೋಡಿ, ಹೈಡ್ರೋಜನ್ ಗ್ಯಾಸ್ ಬರ್ತಾ ಇದೆ ಅಲ್ವಾ. ಈ ಹೈಡ್ರೋಜನ್ ಗ್ಯಾಸ್ ಏನ್ ರಿಲೀಸ್ ಆಗ್ತಾ ಇದೆ, ಸ್ವಲ್ಪ ಕ್ಯಾಲ್ಸಿಯಂ ಮೆಟಲ್ ಏನಾಗುತ್ತದೆ, ಕೆಲವೊಂದು ರಿಯಾಕ್ಟ್ ಆಗದೆ ಇರೋದು ಹಾಗೆ ಉಳ್ಕೊಂಡಿರುತ್ತೆ. ಸೊ ದ ಅನ್ರಿಯಾಕ್ಟೆಡ್ ಮೆಟಲ್ ವಿಲ್ ಕಮ್ ಟು ದ ಸರ್ಫೇಸ್ ಆಫ್ ದ ವಾಟರ್ along with the hydrogen gas. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. The bubbles of hydrogen gas formed stick to the surface of the metal. So give reason number 1. ಅದೇ ರೀತಿ ಕೇಳ್ತಾನೆ, ಮೆಗ್ನೀಷಿಯಂ ಅದೇ ರೀತಿ ಕೇಳ್ತಾನೆ, ಮೆಗ್ನೀಷಿಯಂ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್ ಅಲ್ವಾ, ಬಟ್ ಇಟ್ ರಿಯಾಕ್ಟ್ ವಿತ್ ಹಾಟ್ ವಾಟರ್. ಆಲ್ರೆಡಿ ನಾನು ಹೇಳಿದ್ದೀನಿ. ಮೆಗ್ನೀಷಿಯಂ ಆಲ್ಸೋ ಸ್ಟಾರ್ಟ್ ಫ್ಲೋಟಿಂಗ್. ಮೆಗ್ನೀಷಿಯಂ ಆಲ್ಸೋ ಸ್ಟಾರ್ಟ್ ಫ್ಲೋಟಿಂಗ್ ವೆನ್ ಇಟ್ ಇಸ್ ರಿಯಾಕ್ಟೆಡ್ ವಿತ್ ಹಾಟ್ ವಾಟರ್. ಏನು ಸೇಮ್ ರೀಸನ್ ಕಂಡ್ರೋ. Reason ಏನು, the same reason ಏನು, the bubbles of hydrogen gas released when magnesium reacted with hot water, stick to the surface of the hydrogen gas. ಹೈಡ್ರೋಜನ್ ಗ್ಯಾಸ್ಗೆ ಇಲ್ಲಿ ಇದು ಸ್ಟಿಕ್ ಆಗಿದೆ. ಎರಡಕ್ಕೂ ಕೂಡ ಒಂದೇ ರೀಸನ್. ಬಹಳ ಬಹಳ ಇಂಪಾರ್ಟೆಂಟ್. ಐ ಆಮ್ ಟೆಲ್ಲಿಂಗ್ ಯು, ವೆರಿ ಇಂಪಾರ್ಟೆಂಟ್. ಓಕೆ, ಇದೆರಡು ಕೂಡ ಗಿವ್ ರೀಸನ್ ಕ್ವಶನ್ ಇಲ್ಲಿ ನೀವು ಬಹಳನೇ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. And remember, aluminium, iron and zinc, all these metals what? They do not react either with cold water but not with hot water, but they react with steam. ನೋಡಿ, ಅದಕ್ಕಾಗಿನೇ we have mentioned G here. ಅರ್ಥ ಆಗ್ತಿದೆಯಾ? G ಅಂದ್ರೆ ವಾಟರ್, G ಅಂದ್ರೆ ವಾಟರ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್ ಅಂತ ಅರ್ಥ. ವಾಟರ್ ಇನ್ ದ ಫಾರ್ಮ್ ಆಫ್ ಗ್ಯಾಸ್. ಓಕೆ, ರಿಮೆಂಬರ್, ಅಲ್ಯೂಮಿನಿಯಂ when it is made to react with steam ಏನಾಯ್ತು, ಅಲ್ಯೂಮಿನಿಯಂ ಆಕ್ಸೈಡ್ along with hydrogen gas is liberated. Same, when iron is reacted with steam, it also form iron oxide along with the hydrogen gas. Anything. Now tilkondidenu, when a metal is made to react with gas, that is water, it always form metal oxide and hydrogen gas. Clear ಆಯ್ತು ಅಲ್ವಾ? ಕ್ಲಿಯರ್ ಆಯ್ತೇನ್ರೋ? ಎಲ್ರಿಗೂ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ನೋಡಿ, ಇದು ಫಸ್ಟ್ ಲೆಸನ್ಗೆ ಡೈರೆಕ್ಟ್ ಆಗಿ ರಿಲೇಟೆಡ್ ಆಗಿದೆ. ಫಸ್ಟ್ ಲೆಸನ್ ಅಲ್ಲೇ ನೀವು ತಿಳ್ಕೊಂಡಿದ್ದೀರಾ, when a metal like zinc or any metal you take and made to react with dilute acid, dilute HCl ತಗೊಳ್ಳೋಣ. ಏನ್ ಫಾರ್ಮ್ ಆಗುತ್ತೆ, when a metal is reacted with the dilute hydrochloric acid or dilute any acid, it always forms a salt and hydrogen gas. ಈ ಕೇಸಲ್ಲಿ ಫಾರ್ಮ್ ಆಗುವಂತ ಸಾಲ್ಟ್ ಯಾವುದು, zinc is reacting with chlorine to form zinc chloride and hydrogen gas is liberated. ಕ್ಲಿಯರ್ ಆಯ್ತಲ್ವಾ? ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಆಕ್ಟಿವಿಟಿ ರಿಲೇಟೆಡ್ ಆಗಿ ಯಾವುದೇ ರೀತಿ ಪ್ರಶ್ನೆಗಳನ್ನ ಕೇಳಲ್ಲ. ಬಿಕಾಸ್ ಇದು ಬಂದು ನೀವು ಏನ್ ರಿಯಾಕ್ಷನ್ ಆಗ್ತಾ ಇದೆ ಅನ್ನೋದನ್ನೇ ನೀವು ಮತ್ತೆ ಏನ್ ಮಾಡ್ತಿದ್ದೀರಾ, ಇಲ್ಲಿ ರಿಕಾಲ್ ಮಾಡ್ಕೊಳ್ತಾ ಹೋಗ್ತೀರಾ. ಕ್ಲಿಯರ್ ಅಲ್ವಾ? ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಗೈಸ್, ಕ್ಲಿಯರ್ ಆಯ್ತಲ್ವಾ? ಎವ್ರಿಬಡಿ ಪ್ಲೀಸ್ ಆನ್ಸರ್. ಡಿಡ್ ಯು ಆಲ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಟೋಲ್ಡ್ ಸೋ ಫಾರ್ ಏನ್ ಹೇಳಿದೀನಿ ಅರ್ಥ ಆಯ್ತಲ್ವಾ? ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಗಿವ್ ರೀಸನ್ ಕ್ವಶನ್ ನೋಡಿ, ಎಲ್ಲೆಲ್ಲ ಗಿವ್ ರೀಸನ್ ಬರ್ತಾ ಇದೆ ನಾನೆಲ್ಲ ನಿಮ್ಗೆ ಹೇಳ್ಕೊಡ್ತಾ ಬರ್ತಿದ್ದೀನಿ. ಗಿವ್ ರೀಸನ್ ಇಲ್ಲಿ ಕೇಳ್ತಾರೆ. ಏನ್ ಗಿವ್ ರೀಸನ್ ಕೇಳ್ತಾರೆ, ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಇವಾಲ್ವ್ಡ್ ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್. ಇದನ್ನ ಸ್ವಲ್ಪ ಅಪ್ಲಿಕೇಶನ್ ಮಾಡಿ ರೀಸೆಂಟ್ ಆಗಿ ಮಾಡಿದಂತ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಕೇಳಿದ್ರು. Okay. Ma'am, what is the difference between concentrated sulfuric acid and dilute sulfuric acid ಅಂತ ಕೇಳ್ತಾ ಇದ್ದೀರಾ ಹರ್ಷವರ್ಧನ್. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಸ್ಟ್ರಾಂಗ್. ನಿಮ್ಮ ಒಂದೇ ಒಂದು ಹನಿ ನಿಮ್ಮ ಹ್ಯಾಂಡ್ ಮೇಲೆ ಬಿದ್ದರೂ ಅದು ಬರ್ನ್ ಆಗಿಬಿಡುತ್ತೆ. ಕಾನ್ಸಂಟ್ರೇಟೆಡ್ ಇಸ್ ಹೈಲಿ ಸ್ಟ್ರಾಂಗ್.
ಡೈಲ್ಯೂಟ್ ಅಂದರೆ ಇಟ್ ಇಸ್ ಲಿಟಲ್ ಬಿಟ್ ವೀಕ್ ಆಸಿಡ್, ಅಂದರೆ H+ ಅಯಾನ್ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಓಕೆನಾ, ದಟ್ಸ್ ಆಲ್. ನೋಡಿ ಇದನ್ನು ಕೇಳಿದ್ದಾರೆ, ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಇವಾಲ್ವ್ ವೆನ್ ಅ ಮೆಟಲ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆಸಿಡ್. ಯಾಕೆ? ವೆರಿ ಸಿಂಪಲ್. ಏನು? ಸಿ, ಬಿಕಾಸ್ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದು ಬರಿಬೇಕು. ಫಸ್ಟ್ 1 ಮಾರ್ಕ್ ಸಿಗುತ್ತೆ ಇಲ್ಲಿ ನಿಮಗೆ. ಏನಾಗುತ್ತೆ? ವೆನ್ ಇಟ್ ಆಕ್ಸಿಡೈಸಸ್, ರಿಮೆಂಬರ್, ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಗ್ಯಾಸ್ ಪ್ರೊಡ್ಯೂಸ್ಡ್ to water and itself get reduced to any of the nitrogen oxides. ಇದೇ ಆನ್ಸರ್. ಏನು ಕೇಳ್ತಾ ಇದ್ದಾರೆ? ಸಿ, ಯಾವುದಾದ್ರೂ ಒಂದು ಮೆಟಲನ್ನು ತಗೊಂಡು, ರಿಮೆಂಬರ್, ಯಾವುದಾದ್ರೂ ಒಂದು ಮೆಟಲನ್ನು ತಗೊಂಡು, ಫಾರ್ ಎಕ್ಸಾಂಪಲ್ ಈಗ ಜಿಂಕ್ನ ತಗೊಂಡು ನೀವು ನೈಟ್ರಿಕ್ ಆಸಿಡ್ಗೆ ಹಾಕ್ತಾ ಇದ್ದೀರಾ ಅಂತಂದರೆ ಯು ಕೆನಾಟ್ ಗೆಟ್ ದ ಹೈಡ್ರೋಜನ್ ಗ್ಯಾಸ್. ಯಾಕೆ? ಬಿಕಾಸ್ ನೈಟ್ರಿಕ್ ಆಸಿಡ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋ ಬದಲು ಏನಾಗ್ತಾ ಇದೆ? This hydrogen gas, which has to be produced, it getting reduced itself to form what? Water as well as some of the nitrogen related oxides. ಅರ್ಥ ಆಯ್ತಲ್ವಾ? ವೆರಿ ಇಂಪಾರ್ಟೆಂಟ್. ಈ ವರ್ಡ್ನ ಬರೀಬೇಕು, ಮರಿದೆ. ಅಂಡ್ ರಿಮೆಂಬರ್, ದೇರ್ ಇಸ್ ಅನ್ ಎಕ್ಸೆಪ್ಷನ್ ಕಂಡ್ರೋ ಇಲ್ಲಿ. ಏನಪ್ಪ ಎಕ್ಸೆಪ್ಷನ್ ಅಂದರೆ, ಸಿ, ಮೆಟಲ್ಸ್ ಲೈಕ್ ಮ್ಯಾಂಗನೀಸ್ ಆ್ಯಂಡ್ ಮೆಗ್ನೀಷಿಯಮ್. Okay, metals like magnesium and manganese, or magnesium or manganese, or manganese and magnesium, ಯಾವ್ದಾದ್ರು ಫಸ್ಟ್ ತಗೊಳ್ಬೋದು. ಇದು ಮಾತ್ರ ನೆನ್ಪಿಟ್ಕೊಳ್ಳಿ, ಮೆಗ್ನೀಷಿಯಮ್ ಅಂಡ್ ಮ್ಯಾಂಗನೀಸ್ ಮಾತ್ರ, ಸಿ, ದೇ ರಿಯಾಕ್ಟ್ ವಿತ್ ದ ಡೈಲ್ಯೂಟ್ ನೈಟ್ರಿಕ್ ಆಸಿಡ್. ದೇರ್ ಈಸ್ ಎಕ್ಸೆಪ್ಷನ್. ನಾಟ್ ಆಲ್ ದ ಮೆಟಲ್ಸ್ ಆರ್ ನಾಟ್ ರಿಯಾಕ್ಟಿಂಗ್ ವಿತ್ ನೈಟ್ರಿಕ್ ಆಸಿಡ್. ಆ ಥರ ಅಲ್ಲ. There are 2 metals such as magnesium or manganese. These metals, they react with the dilute nitric acid and they produce hydrogen gas. Example ಕೇಳ್ಬಿಡ್ಬೋದು ನಿಮಗೆ. Okay, find the metal which is reacting with nitric acid to evolve hydrogen gas. Which are those metals? Those metals are either it may be the manganese or maybe the magnesium. ಎರಡರಲ್ಲಿ ಯಾವ್ದು ಬೇಕಾದರೂ ಆಗ್ಬೋದು. Okay, clear. I hope you understood. Okay, ಕ್ಲಿಯರ್ ಆಯ್ತು ಅಲ್ವಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್. ನೋಡಿ, ಇದು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ರೈಟ್, ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಅಲ್ವಾ? ಹಿಯರ್ ಫೈನ್, ಇದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಯಾವ್ದು ಮೋರ್ ರಿಯಾಕ್ಟಿವ್, ಲೆಸ್ ರಿಯಾಕ್ಟಿವ್, ಬೇಸ್ಡ್ ಆನ್ ದಿಸ್ ಕೇಳಿದ್ದಾರೆ ಅಷ್ಟೇ. ನೋಡಿ, ಇಲ್ಲಿ ನಿಮಗೆ ಆಕ್ವಾ ರೀಜಿಯಾ ಬಗ್ಗೆ ಕೇಳ್ತಾರೆ ಕಂಡ್ರು. ಇದು ಗೊತ್ತಿರಬೇಕು. ವಾಟ್ ಈಸ್ ಆಕ್ವಾ ರೀಜಿಯಾ? ಆಕ್ವಾ ರೀಜಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ರಾಯಲ್ ವಾಟರ್. ನೋಡಿ, 80 on 80 ಸ್ಕೋರ್ ಮಾಡಬೇಕಂದ್ರೆ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆಕ್ವಾ ರೀಜಿಯಾ ಇಸ್ ಆಲ್ಸೋ ಕಾಲ್ಡ್ ಆಸ್ ರಾಯಲ್ ವಾಟರ್. ಅಂದರೆ ಏನು? ಇಟ್ ಈಸ್ ಅ ಫ್ರೆಶ್ಲಿ ಪ್ರಿಪೇರ್ಡ್ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಆ್ಯಂಡ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್. ನೋಡಿ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದರೆ ಸ್ಟ್ರಾಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಸ್ಟ್ರಾಂಗ್ ನೈಟ್ರಿಕ್ ಆಸಿಡನ್ನು 3:1 ರೇಷಿಯೋದಲ್ಲಿ, ಅಂದರೆ 3 parts ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ಗೆ 3 parts ಅಂದರೆ ಫಾರ್ ಎಕ್ಸಾಂಪಲ್ ಈಗ 750 ml ಆಫ್ HCl ಇದೆ ಅನ್ಕೊಳ್ಳಿ. ಇದಕ್ಕೆ 250 ml ಆಫ್ ನೀವೇನು ಹಾಕ್ತಿದ್ದೀರಾ? ನೈಟ್ರಿಕ್ ಆಸಿಡ್. ಎರಡೂ ಕೂಡ ಸ್ಟ್ರಾಂಗ್ ಕಾನ್ಸಂಟ್ರೇಟೆಡ್ ಆಸಿಡ್ನ ಮಿಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಏನಾಗುತ್ತೆ? ಆಕ್ವಾ ರೀಜಿಯಾ ಬರುತ್ತೆ. ಫ್ರೆಶ್ಲಿ ಪ್ರಿಪೇರ್ಡ್ ಸೊಲ್ಯೂಷನ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ರಾಯಲ್ ವಾಟರ್. ಈ ಆಕ್ವಾ ರೀಜಿಯಾದಲ್ಲಿ ನೀವೇನು ಮಾಡ್ಬೋದು? ಸಿ, ಇಟ್ ಕ್ಯಾನ್ ಡಿಸಾಲ್ವ್ ಗೋಲ್ಡ್. ನಾನು ಆಲ್ರೆಡಿ ಏನು ಹೇಳಿದೆ, ಗೋಲ್ಡ್ ಡಸ್ ನಾಟ್ ರಿಯಾಕ್ಟ್ ವಿತ್ ಎನಿ ಆಫ್ ದ ಸೊಲ್ಯೂಷನ್ಸ್, ಬಟ್ ಗೋಲ್ಡ್ ವಿಲ್ ರಿಯಾಕ್ಟ್ ವಿತ್ ಆಕ್ವಾ ರೀಜಿಯಾ. ಅದರಲ್ಲೂ ಫ್ರೆಶ್ಲಿ ಪ್ರಿಪೇರ್ಡ್ ಸೊಲ್ಯೂಷನ್ ಅಲ್ಲಿ ಮಾತ್ರ. ಓಕೆ, ರಿಮೆಂಬರ್. ಸೊ ಗೋಲ್ಡ್, ಈವನ್ ದೋ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಸಿಡ್, ಬಟ್ ಆಕ್ವಾ ರೀಜಿಯಾ ಈಸ್ ಹೈಲಿ ಕೊರೋಸಿವ್, ಡ್ಯಾಮೇಜಿಂಗ್. ಓಕೆ, ಸೊ ಇಟ್ ಕ್ಯಾನ್ ಅಲೌ ದ ಗೋಲ್ಡ್ ಟು ಡಿಸಾಲ್ವ್. ರಿಮೆಂಬರ್, ವಾಟ್ ಈಸ್ ಆಕ್ವಾ ರೀಜಿಯಾ ಗೊತ್ತಿರಬೇಕು. ಸಮ್ ಆಫ್ ಯು ಆರ್ ಆಸ್ಕಿಂಗ್ ಸಮ್ ಕ್ವೆಶನ್ ಲೈಕ್, ಸ್ಕ್ರಾಲ್ ಆಗ್ತಾ ಇದೆ ಬೇಗ ಇಲ್ಲಿ. ಕ್ವೆಶನ್ ಬಂದು ನೀವು ಏನು ಕೇಳ್ತಾ ಇದ್ದೀರಾ ಅಂದರೆ Fe2O3 ಅಂತ ಅನ್ಕೋತೀನಿ, ಹೌದಲ್ವಾ? ಸೊ ಐ ಜಸ್ಟ್ ವಾಂಟ್ ಟು ಸಿ Fe2O3 ಮತ್ತೆ Fe3O4 ಎರಡು ಒಂದೇನಾ, ಡಿಫ್ರೆನ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಾ ಇದ್ರಾ? ಸಿ, Fe2O3 ಇಸ್ ಅ ಸಿಂಪಲ್ ಆಕ್ಸೈಡ್ ಆಫ್ ಐರನ್ ಅಂತ ಹೇಳ್ತೀವಿ ಅಷ್ಟೇ. ಐ ರಿಮೆಂಬರ್ Fe2O3 ಅನ್ನೋದು ಕೇಳಿಸ್ಕೊಳ್ಳಿ. Fe2O3 is a simple oxide. ಇಲ್ಲೇನಾಗುತ್ತೆ? ಐರನ್ಗೆ, ರಿಮೆಂಬರ್, ಐರನ್ಗೆ ಚಾರ್ಜ್ ಏನಿರುತ್ತೆ? +3 ಇರುತ್ತೆ. ಹಾಗಾಗಿ ದಿಸ್ ಇಸ್ Fe2O3. ಹೇಗೆ ಮ್ಯಾಮ್ ಅಂದರೆ, ನೋಡಿ, ಐರನ್ ಆ್ಯಂಡ್ ಆಕ್ಸಿಜನ್ ತಗೊಳ್ಳಿ. ಐರನ್ಗೆ +3 ಚಾರ್ಜ್ ಇದ್ದು
ಅಂಡ್ ಆಕ್ಸಿಜನ್ಗೆ ಆಲ್ವೇಸ್ ಆಬ್ವಿಯಸ್ಲಿ 2 ಇರುತ್ತೆ ಬಿಕಾಸ್ ಆಕ್ಸಿಜನ್ ಬಂದು 8th ಎಲಿಮೆಂಟ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2,6, ಇದ್ದು ವೇಲೆನ್ಸಿ ಬಂದು 2, ಸೊ ಚಾರ್ಜ್ -2. ಇದೆಲ್ಲ ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಕ್ರಿಸ್ ಕ್ರಾಸ್ ಮಾಡಿದ್ರೆ Fe into 2 Fe2, O into 3 ಏನಾಗುತ್ತೆ Fe2O3 ಆಗುತ್ತೆ. ಓಕೆ, ವೇರಾಸ್ Fe3O4 ಗೆ ಬಂದಾಗ ಏನಾಗುತ್ತೆ, ಈ ಕೇಸಲ್ಲಿ Fe3O4 ಅಲ್ಲಿ ಏನಾಗುತ್ತೆ, ಚಾರ್ಜ್ Fe3O4 ಅಲ್ಲಿ ರಿಮೆಂಬರ್ ಇಟ್ ಈಸ್ ಅ ಮಿಕ್ಸ್ಡ್ ಆಕ್ಸೈಡ್ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕಲಿ ನಾವ್ ಏನ್ ಮಾಡೋದು, ಈ ಐರನ್ ಅನ್ನೋದು ಇಟ್ ವಿಲ್ ಬಿ ಇನ್ ಡಿಫ್ರೆಂಟ್ ಸ್ಟೇಟ್ಸ್. +2 ಸ್ಟೇಟ್ ಅಲ್ಲೂ ಇರುತ್ತೆ, +3 ಸ್ಟೇಟ್ ಅಲ್ಲೂ ಇರುತ್ತೆ. ಅರ್ಥ ಆಗ್ತಿದ್ಯಾ? +2 ಸ್ಟೇಟ್ ಅಲ್ಲೂ ಇರುತ್ತೆ, +3 ಸ್ಟೇಟ್ ಅಲ್ಲೂ ಇರುತ್ತೆ. ಸೊ ಡಿಪೆಂಡ್ ಅಪಾನ್ ಹೇಗೆ ಅದು ಆಕ್ಸಿಜನ್ ಜೊತೆ ಕಂಬೈನ್ ಆಗುತ್ತೆ ಆ ರೀತಿ ಅದು ಫಾರ್ಮ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ಐರನ್ ಆಕ್ಸೈಡ್ಸ್ ಏನಾಗುತ್ತೆ, ದೇ ಗೆಟ್ ಟ್ರಾನ್ಸ್ಫರ್ ಟು Fe3O4 ಓನ್ಲಿ. ಮೋಸ್ಟ್ ಆಫ್ ದಮ್ ಏನಾಗುತ್ತೆ Fe3O4 ಆಗಿನೇ ಅದು ಕನ್ವರ್ಟ್ ಆಗುತ್ತೆ. ಆಕ್ಚುಲಿ ನಾವು ಇದನ್ನ ಮ್ಯಾಗ್ನೆಟೈಟ್ ಅಂತ ಕೂಡ ಕರಿತೀವಿ. ವಾಟ್ ಡು ವಿ ಕಾಲ್ ದಿಸ್ ಆಸ್? ವಿ ವಿಲ್ ಕಾಲ್ ದಿಸ್ ಆಸ್ ಮ್ಯಾಗ್ನೆಟೈಟ್. ಮ್ಯಾಗ್ನೆಟೈಟ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು ಅಲ್ವಾ? ರೈಟ್? ಎನಿ ಅದರ್ ಡೌಟ್ಸ್ ಯು ಹ್ಯಾವ್? ಏನಂತ ಕರಿತೀವಿ ಅಂತ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಅದನ್ನು ಹೇಳ್ತೀನಿ ನೋಡಿ. Fe2O3 Fe2 ಇದ್ರೆ ಫೆರಿಕ್, ನೆನ್ಪಿಟ್ಕೊಳ್ಳಿ. Fe2 ಇದ್ರೆ ಇದು ಫೆರಿಕ್. Fe3 ಇದ್ರೆ ಇದು ಫೆರಸ್. ಫೆರಿಕ್ ಮತ್ತೆ ಫೆರಸ್ ಇಷ್ಟೇ ಡಿಫರೆನ್ಸ್. ಅರ್ಥ ಆಗ್ತಿದ್ಯಾ? 2 ಇದ್ರೆ ಫೆರಿಕ್, 3 ಇದ್ರೆ ಫೆರಸ್. ಓಕೆ, ಕ್ಲಿಯರ್? ನೆಕ್ಸ್ಟ್, ಹೌ ಡು ಮೆಟಲ್ಸ್ ರಿಯಾಕ್ಟ್ ವಿತ್ ಸೊಲ್ಯೂಷನ್ ಆಫ್ ಅದರ್ ಸಾಲ್ಟ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಕ್ಟಿವಿಟಿ ಬೇಸ್ ಕ್ವೆಶನ್ ಇದ್ದೇ ಇರುತ್ತೆ. ಇದು ಫಸ್ಟ್ ಲೆಸನ್ ಅಲ್ಲೂ ಕೂಡ ನಮಗಿದೆ. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇದು ಅಲ್ವಾ? ದಿಸ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಆಬ್ವಿಯಸ್ಲಿ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿದೆ. ವೆನ್ ಯು ಟೇಕ್ ಅ ಮೆಟಲ್ ಅಂಡ್ ಕೀಪ್ ಇಟ್ ಇನ್ ಅ ಸಾಲ್ಟ್ ಸೊಲ್ಯೂಷನ್, ಬೇಸಿಕಲಿ ಏನಾಗಿರ್ಬೇಕು, ಆ ಸಾಲ್ಟ್ ಸೊಲ್ಯೂಷನ್ ಅಲ್ಲಿ ಇರುವಂತ ಸಾಲ್ಟ್ ಅಥವಾ ಮೆಟಲ್ ಯಾವ್ದಾದ್ರು ಒಂದು ಹೈಲಿ ಅಂಡ್ ಲೀಸ್ಟ್ ರಿಯಾಕ್ಟಿವ್ಸ್ ಆಗಿರ್ಬೇಕು. ಓಕೆನಾ? ಸಿ, ವೆನ್ ಯು ಟೇಕ್ ಅ ಮೆಟಲ್ and keep it in a salt solution, ಏನಾಗುತ್ತೆ, you will get a salt solution along with metal which is getting displaced. ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ನೀವೇನು ನೋಡ್ತಾ ಇದ್ದೀರಾ, an iron nail is immersed in the copper sulfate solution. What is the color of copper sulfate solution? It is blue color. When iron nail is immersed, ಏನಾಗುತ್ತೆ, after some time the color of the solution get changes. ನಾನು ಫಸ್ಟ್ ಲೆಸನ್ ಅಲ್ಲೂ ಹೇಳ್ಕೊಟ್ಟಿದ್ದೀನಿ ಇದನ್ನ ನಿಮಗೆ. ಅಂಡ್ ಐರನ್ ನೇಲ್ ನೋಡಿ ಏನಾಗಿದೆ, ಇಟ್ ಈಸ್ ಆಕ್ಯುಪೈಡ್ ಬೈ ಅ ಬ್ರೌನ್ ಕಲರ್ ಲೇಯರ್. ಏನಿದು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಬೇಸಿಕಲಿ ಏನಾಗ್ತಿದೆ, ಸಿ, ವಿ ಹ್ಯಾವ್ ಟೇಕನ್ ಎಕ್ಸಾಂಪಲ್, ಓದ್ತಾ ಪ್ರಶ್ನೆನ ಬರೀರಿ. ವೆನ್ ಅ ಮೆಟಲ್, ನೆನ್ಪಿಟ್ಕೊಳ್ಳಿ, ವೆನ್ ಅ ಮೆಟಲ್ ಸೋ ಕಾಲ್ಡ್ ಐರನ್, ಸಿ, ವೆನ್ ಅ ಮೆಟಲ್ ಐರನ್ ಅಂದಾಗ ಐರನ್ ಅಂತ ಬರ್ಕೊಳ್ಳಿ, ಈಸ್ ಡಿಪ್ಡ್ ಇನ್ ದ ಕಾಪರ್ ಸಲ್ಫೇಟ್ ಅಂದಾಗ ಡಿಪ್ಡ್ ಅಂದಾಗ ಪ್ಲಸ್ ಹಾಕಿ ಕಾಪರ್ ಸಲ್ಫೇಟ್ ಅಂತ ಬರ್ಕೊಳ್ಳಿ. ಸೊ ಏನಾಗುತ್ತೆ ಇಲ್ಲಿ, ಈ ಕೇಸಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಬೇಸಿಕಲಿ ದಿಸ್ ಇಸ್ ಅ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಐರನ್ ವಿಲ್ ಕಂಬೈನ್ ವಿತ್ ಸಲ್ಫೇಟ್. ಬೇಸಿಕಲಿ ಐರನ್ ಇಸ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್, ಕಾಪರ್ ಇಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಇಲ್ಲಿ ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದು ಫಸ್ಟ್ ಇಂಪಾರ್ಟೆಂಟ್ ಕಂಡ್ರೋ. ಅರ್ಥ ಆಗ್ತಿದ್ಯಾ? ರಿಯಾಕ್ಷನ್ ಆಗುತ್ತಾ ಇಲ್ವಾ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನೋಡಿ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಈಗ, ರೆಡಿನಾ? ನೋಡಿ, ಲೆಟ್ ಮಿ ಟೇಕ್ ಸಿಲ್ವರ್ ಅಂಡ್ ಕೀಪ್ ಇಟ್ ಇನ್ ದ ಕಾಪರ್ ಸಲ್ಫೇಟ್. ಈಗ ಸಿಲ್ವರ್ ತಗೊಂಡಿದ್ದೀನಿ, ಕಾಪರ್ ಸಲ್ಫೇಟ್ ಅಲ್ಲಿ ನಾನು ಡಿಪ್ ಮಾಡ್ತಾ ಇದ್ದೀನಿ. ಡಸ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್? ರಿಯಾಕ್ಷನ್ ಆಗುತ್ತಾ ಇಲ್ಲಿ? ಹೇಳಿ ನೋಡೋಣ. ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯುತ್ತ ಜಿಂಕೆ, ಇದನ್ನ ಅಪ್ಲೈ ಮಾಡ್ಕೊಂಡು ಹೇಳಿ. ವಿಶ್ವನ್ ನಾಯಕ್ ಇಸ್ ಹ್ಯಾವಿಂಗ್ ಸಮ್ ಕ್ವೆಶ್ಚನ್. ಓಕೆ, ಲೆಟ್ ಮಿ ಚೆಕ್ ಔಟ್ ದಟ್ ಬೈ ದ ಟೈಮ್. ಐ ಡಿಡ್ ನಾಟ್ ಗೆಟ್ ಎನಿ ಕ್ವೆಶ್ಚನ್, Kushwant. I'm waiting for your answer. No. First correct no is been given by Indumati, followed by Pratiksha and Mary Gonsalves. I think, you know, ID ಆ ಥರ ಇದೆ. Followed by Anil, Bashir, Shivamurthy, and IDing with many other. Okay, ತುಂಬ ಜನ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ವೆರಿ ಗುಡ್. ಇಲ್ಲಿ ರಿಯಾಕ್ಷನ್ ಆಗಲ್ಲ ಕಂಡ್ರು. ನಾನು ಏನು ಹೇಳಿದ್ದೀನಿ, ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯುತ್ತು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು ಬೆಳ್ಳಿ. ಅಂದ್ರೆ ಕಾಪರ್ ಆದ್ಮೇಲೆ ಸಿಲ್ವರ್ ಬರುತ್ತೆ. ಕಾಪರ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಸಿಲ್ವರ್, ನೆನ್ಪಿಟ್ಕೊಳ್ಳಿ. ಈ ಕೇಸಲ್ಲಿ ಕಾಪರ್ ಇದ್ದು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಇದ್ದಿದ್ರೆ ಡೆಫಿನೆಟ್ಲಿ ಕಾಪರ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಏನ್ ಮಾಡ್ಬೋದಿತ್ತು, ಸಿಲ್ವರ್ ನೈಟ್ರೇಟ್ ಆರ್ ಸಿಲ್ವರ್ ಸಲ್ಫೇಟ್ ಅಂತ ಅನ್ಕೊಳ್ಳಿ. ಸಿಲ್ವರ್ನ ಸಪ್ರೇಟ್ ಮಾಡುತ್ತೆ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಕ್ಯಾನ್ ಡಿಸ್ಪ್ಲೇಸ್ ಲೆಸ್ ರಿಯಾಕ್ಟಿವ್. ನೋಡಿ, ಇಲ್ಲಿ ಐರನ್ ಫೆಬ್ರವರಿಯಲ್ಲಿ ಫಸ್ಟ್ ಬರುತ್ತೆ, ಪಬ್ನಲ್ಲಿ ಕುಳಿತವನಿಗೆ ಕಾಪರ್ ಆಮೇಲೆ ಬರುತ್ತೆ. ಸೊ ಐರನ್ ಬೀಯಿಂಗ್ ಮೋರ್ ರಿಯಾಕ್ಟಿವ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್.
ಸೊ there is formation of iron sulfate, that is FeSO4, and copper is displaced. ಯಾಕೆ ಅಂದರೆ ಇಲ್ಲಿ ವಿಚ್ ಇಸ್ ಮೋರ್ ರಿಯಾಕ್ಟಿವ್, ವಿಚ್ ಇಸ್ ಲೆಸ್ ರಿಯಾಕ್ಟಿವ್ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಯಾವ್ದು ಮೋರ್ ರಿಯಾಕ್ಟಿವ್, ಯಾವ್ದು ಲೆಸ್ ರಿಯಾಕ್ಟಿವ್? ಇಲ್ಲಿ iron is more reactive, copper is less reactive. Can you guys tell me what is the color of the solution after some time? Please tell me what is the color of the copper sulfate solution after some time. ಸ್ವಲ್ಪ ಹೊತ್ತಿನ ನಂತರ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನ ಕಲರ್ ಏನಾಗಿರುತ್ತೆ? What is the color of copper sulfate solution after some time? Very good. The first correct answer is given by an ID called Baz Gaming. Okay, ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಾ. ಬಟ್ ನಿದಾ ಯುವರ್ ದ ಥಿಂಕಿಂಗ್, ವಾಟ್ ಯುವರ್ ಥಿಂಕಿಂಗ್ ಇಸ್ ಕರೆಕ್ಟ್ ಮಾ. ಇಟ್ ಫೇಡ್ಸ್ ಅಂತ ಕೊಟ್ಟಿದ್ದೀರಾ. ಓಕೆ, ಮನೋಜ್ ಕೂಡ ಕೊಟ್ಟಿದ್ದೀರಾ ಗ್ರೀನ್ ಅಂತ. ಎಸ್, ಕುಶ್ವಂತ್ ನಾಯಕ್ ನೀವು ನೆನ್ಪಿಟ್ಕೊಂಡು ನಾನು ಹೇಳಿದ ಆನ್ಸರ್ ಕೊಡ್ತಾ ಇದ್ದೀರಾ. ಮಮತಾ ಆಲ್ಸೋ ಪೇಲ್ ಗ್ರೀನ್. ಹೌದು, ಗ್ರೀನ್ ಏನೋ ಕರೆಕ್ಟ್, ಬಟ್ ವಾಟ್ ಕೈಂಡ್ ಆಫ್ ಗ್ರೀನ್? FeSO4 ಅನ್ನೋದು ಇಟ್ ಈಸ್ ಅ ಪೇಲ್ ಗ್ರೀನ್ ಕಲರ್. ನೆನ್ಪಿಟ್ಕೊಳ್ಳಿ, ದಿಸ್ ಈಸ್ ಪೇಲ್ ಗ್ರೀನ್. ಫಸ್ಟ್ ಲೆಸನ್ ಅಲ್ಲಿ ನಾನು ರಿವೈಸ್ ಮಾಡಿದ್ದೆ, ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್ ಹಿಯರ್. ಗೊತ್ತಾಯ್ತಲ್ವಾ? ಸೊ ಮೋಸ್ಟ್ ಆಫ್ ದ ಮೆಟಲ್ಸ್ ಏನಾಗುತ್ತೆ, ದೇ ರಿಯಾಕ್ಟ್ ವಿತ್ ದ ಸಾಲ್ಟ್ ಸೊಲ್ಯೂಷನ್. Because if a metal is highly reactive, definitely it can displace the least reactive metal. ಓಕೆನಾ? ರಿಯಾಕ್ಟ್ ಆಗುತ್ತಾ ಇಲ್ವಾ? ಬರ್ಕೊಳ್ಳಿ ಕಾವೇರಿ ನದಿಯ ಕಲಾಪ ಅಂಡ್ ಚೆಕ್ ಮಾಡ್ಕೊಳ್ಳಿ. ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಆಲ್ವೇಸ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್. ಓಕೆ, we're done with this. Now let's move into the reactivity series. ನೋಡಿ, ಆಲ್ರೆಡಿ reactivity series ಬಗ್ಗೆ ನಿಮ್ಗೆ ಆಲ್ರೆಡಿ ಐಡಿಯಾ ಕೊಟ್ಬಿಟ್ಟಿದ್ದೀನಿ ನಾನು. ನೋಡಿ, ಕಾವೇರಿ ನದಿಯ ಕಲಾಪ, ಮಾರ್ಗದಲ್ಲಿ ಅಲೆಯುವುದು ಜಿಂಕೆ, ಫೆಬ್ರವರಿಯಲ್ಲಿ ಪಬ್ನ ಹಿಂದೆ ಕುಳಿತವನಿಗೆ ಸಿಕ್ಕಿತು, ಹಾಕೋಬಿಡಿ ಮರ್ಕ್ಯುರಿ, ಬೆಳ್ಳಿ, ಚಿನ್ನ. ಬೆಳ್ಳಿ ಚಿನ್ನ ಮಾತ್ರ ಕೊಟ್ಟಿದ್ನಲ್ವಾ, ಎಂಟ್ರಿ ಮಾಡ್ಕೊಳ್ಳಿ. ಮರ್ಕ್ಯುರಿ ಕೂಡ ಜೊತೆಗೆ, ಮರ್ಕ್ಯುರಿ, ಚಿನ್ನ, ಬೆಳ್ಳಿ. ಫೈನ್, ಕ್ಲಿಯರ್ ಆಯ್ತು ಅಲ್ವಾ ಗೈಸ್? ಶಾಲ್ ವಿ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಶಾಲ್ ಬಿ ಗೆಟ್ ಬ್ಯಾಕ್ ಅಟ್ 9:30. 9:30ಗೆ ಎಲ್ಲರೂ ವಾಪಸ್ ಬಂದರೆ ಮತ್ತೆ ಇದನ್ನ ಕ್ಲಿಯರ್ ಮಾಡಿಬಿಟ್ರೆ ಈ ಲೆಸನಲ್ಲಿ 6 ಮಾರ್ಕ್ಸ್ ಪಕ್ಕ ನಿಮ್ಮ ಪಾಕೆಟ್ಗೆ ಬರೋ ಥರ ನಾನು ಮಾಡ್ತೀನಿ. ಈ ಲೆಸನಲ್ಲಿ 6 ಮಾರ್ಕ್ಸ್ ನಿಮ್ಮ ಪಾಕೆಟ್ ಬರೋ ಥರ ನಾವು ತಿಳ್ಕೊಳ್ಳೋಣ. 9:30ಗೆ ಮತ್ತೆ ರೀಜಾಯಿನ್ ಆಗೋಣ. ಬಿಕಾಸ್ ಇಟ್ಸ್ ಬೀನ್ 1.5 hour. ಐ ಥಿಂಕ್ 7 o'clockಗೆ ಸ್ಟಾರ್ಟ್ ಮಾಡಿದೆ, 8:30 ಆಗಿದೆ ಆಲ್ರೆಡಿ. ಸೊ 9:30ಗೆ ನಾವೆಲ್ಲರೂ ಕೂಡ ಮತ್ತೆ ಗ್ಯಾದರ್ ಆಗೋಣ. ಸೊ ದಟ್ ರಿಯಾಕ್ಟಿವಿಟಿ ಸೀರೀಸ್ ಮುಂದೆ ಇರುವಂಥ ನೆಕ್ಸ್ಟ್ ಚಾಲೆಂಜಿಂಗ್ ಕ್ವೆಶನ್ಸ್ ಏನಿದೆ, ಇಲ್ಲಿ ಏನೇನು ಪ್ರಶ್ನೆ ಕೇಳ್ತಾರೆ ಅಂತ ನಾನು ನಿಮಗೆ ತುಂಬ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಾಳೆ ಬೆಳಗ್ಗೆ ನಿಮಗೆ ನಾನು ಏನು ಟೀಚ್ ಮಾಡ್ತೀನಿ ಅಂದರೆ, ಟುಮಾರೋ ಮಾರ್ನಿಂಗ್ ವಿಲ್ ಬಿ ಹ್ಯಾವಿಂಗ್ ಲೈವ್ ರಿಲೇಟೆಡ್ ಟು ಬಯೋ. ಬಿಕಾಸ್ ಬೇಗ ಕ್ಲಿಯರ್ ಮಾಡಿದ್ರೆ ನಿಮಗೂ ಕೂಡ ಡೌಟ್ಸ್ ಎಲ್ಲ ಕ್ಲಾರಿಫೈ ಆಗುತ್ತೆ ಅನ್ನೋ ಒಂದು ಥಾಟ್ ಅಷ್ಟೇ. ಸೊ ಇಲ್ಲಿವರೆಗೂ ಏನೆಲ್ಲ ಮಾಡಿದ್ದೀನಿ, ಇಷ್ಟುವರೆಗೂ ಅಂದರೆ ಈ ಲೆಸನಲ್ಲಿ ರಿಯಾಕ್ಟಿವಿಟಿ ಸೀರೀಸ್ವರೆಗೂ ನಾವು ತಿಳ್ಕೊಂಡಿದ್ದೀವಿ. ರಿಯಾಕ್ಟಿವಿಟಿ ಸೀರೀಸ್ವರೆಗೂ ಐ ಥಿಂಕ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾರು ಸ್ಟಾರ್ಟಿಂಗಿಂದ ಮಿಸ್ ಮಾಡ್ಕೊಂಡಿದ್ದೀರಾ ವಿಡಿಯೋ, ಎಲ್ಲೆಲ್ಲಿ ಗಿವ್ ರೀಸನ್ ಕೊಡ್ತಾರೆ, ಏನೇನು ಕೇಳ್ತಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಎಲ್ಲರೂ ಕೂಡ ಊಟ ಮುಗಿಸ್ಕೊಂಡು ಬನ್ನಿ. 9:30ಗೆ ನಾನು ಕೂಡ ಶಾರ್ಪ್ ಮತ್ತು ಲೈವನ್ನು ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಟಿಲ್ ದೆನ್ ಟೇಕ್ ಕೇರ್. ಓಕೆ, ಸೊ ಅಲ್ಲಿವರೆಗೂ ನಿಮಗೆ ಏನೇನು ಡೌಟ್ಸ್ ಇದೆ, ನಿಮ್ಮ ಕ್ವೆಶನ್ಸನ್ನು ದಯವಿಟ್ಟು ಕಾಮೆಂಟ್ ಏರಿಯಾದಲ್ಲಿ ಮೆನ್ಷನ್ ಮಾಡಿ. 9:30ಗೆ ಲೈವ್ ಸ್ಟಾರ್ಟ್ ಮಾಡಿದಾಗ ನಾನು ನಿಮಗೆ ಆ ಒಂದು ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ ಡೆಫಿನೆಟ್ಲಿ. ಓಕೆ, ರೈಟ್.